ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋ ಅಲ್ಲಿ ನಾನು ಡ್ಯೂನ್ ಪಾರ್ಟ್ 2 ಮೂವಿಯನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ಮೂವಿಯನ್ನ ಬ್ಲೇಡ್ ರನ್ನರ್ ಮೂವಿನ ಡೈರೆಕ್ಟ್ ಮಾಡಿರೋ ಡೆನಿಸ್ ವಿಲೆನ್ಯೂ ಅವರು ಡೈರೆಕ್ಟ್ ಮಾಡಿದ್ದಾರೆ. ಈ ಮೂವಿ ಪಾರ್ಟ್ 1 ಗಿಂತ ಜಾಸ್ತಿ ಬಾಕ್ಸ್ ಆಫೀಸ್ ಕಲೆಕ್ಷನ್ ಮಾಡಿದೆ. ರೇಟಿಂಗ್ ಕೂಡ IMDb ಅಲ್ಲಿ 8.8 ಔಟ್ ಆಫ್ 10 ಮತ್ತೆ ರಾಟನ್ ಟೊಮ್ಯಾಟೋಸ್ ಅಲ್ಲಿ 93% ರೇಟಿಂಗ್ ಇದೆ. ಪಾರ್ಟ್ 1 ಸ್ನೇಹಿತರೆ ನಾನು ಎಕ್ಸ್ಪ್ಲೈನ್ ಮಾಡಿಲ್ಲ, ಆಲ್ರೆಡಿ ಬೇರೆ ಚಾನಲ್ಸ್ ಅಲ್ಲಿ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಹಾಗಾಗಿ ಮೊದಲು ಪಾರ್ಟ್ 1 ಅಲ್ಲಿ ಏನಾಯ್ತು ಅಂತ ಚಿಕ್ಕದಾಗಿ ರೀಕ್ಯಾಪ್ ಮಾಡಿ ಪಾರ್ಟ್ 2 ನ ಸ್ಟೋರಿ ಕಂಟಿನ್ಯೂ ಮಾಡ್ತೀನಿ. ವಿಡಿಯೋ ಅಲ್ಲಿ ಮುಂದೆ ಹೋಗೋಕ್ಕೂ ಮುಂಚೆ ಸ್ನೇಹಿತರೆ, ಇನ್ನೂ ನೀವು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲಿರೋ ನೋಟಿಫಿಕೇಶನ್ ಬೆಲ್ ಐಕನ್ ಕೂಡ ಆನ್ ಮಾಡಿ. ಪಾರ್ಟ್ 1 ನ ಸ್ಟೋರಿ ಸ್ಟಾರ್ಟ್ ಆಗೋದು 10191 ಫ್ಯೂಚರ್ ಅಲ್ಲಿ. ಈಗ ಮನುಷ್ಯರು ಭೂಮಿ ಮೇಲೆ ಮಾತ್ರ ಅಲ್ಲ, ಯೂನಿವರ್ಸ್ ಅಲ್ಲಿ ಎಲ್ಲಾ ಕಡೆ ಬೇರೆ ಬೇರೆ ಪ್ಲಾನೆಟ್ಸ್ ಅಲ್ಲೂ ಕೂಡ ವಾಸವಾಗಿರ್ತಾರೆ. ಒಂದೊಂದು ಪ್ಲಾನೆಟ್ ನ ಕೂಡ ಒಬ್ಬೊಬ್ರು ಶ್ರೀಮಂತ ರಾಜಮನೆತನದ ಫ್ಯಾಮಿಲಿ ಅವರು ಆಳ್ವಿಕೆ ನಡೆಸ್ತಾ ಇದ್ದಾರೆ. ಈ ಫ್ಯಾಮಿಲಿಗಳನ್ನ ಹೌಸಸ್ ಅಂತ ಕರೀತಾರೆ. ಎಲ್ಲಾ ಹೌಸಸ್ಗೆ ಲೀಡರ್ ಆಗಿರೋನು ಒಬ್ಬ ಚಕ್ರವರ್ತಿ. ಇವನ ಹೆಸರು ಎಂಪರರ್ ಶಾದಾಮ್ ಅಂತ. ಮನುಷ್ಯರು ಈ ಸಮಯದಲ್ಲಿ ತುಂಬಾನೇ ಅಡ್ವಾನ್ಸ್ ಆಗಿದ್ರು ಕೂಡ ಹಿಂದಿನ ಕಾಲದಲ್ಲಿ ಯುದ್ಧ ಮಾಡ್ದಂಗೆ ಮೆಷಿನ್ ಗಳ ಜೊತೆ ಕತ್ತಿ ಹಿಡ್ಕೊಂಡು ಯುದ್ಧ ಮಾಡ್ತಿದ್ದಾರೆ. ಮತ್ತೆ ಪ್ರಾಚೀನ ಕಾಲದಲ್ಲಿ ರಾಜರು ಯಾವ ರೀತಿ ಆಳ್ವಿಕೆ ನಡೆಸ್ತಾ ಇದ್ರೋ ಅದೇ ರೀತಿ ಇರ್ತಾರೆ. ನಿಮ್ ಮನ್ಸಲ್ಲಿ ಸ್ನೇಹಿತರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತೆ ಕಂಪ್ಯೂಟರ್ ಇರ್ಬೇಕಿತ್ತಲ್ವಾ ಅಂತ ಅನಿಸ್ಬೋದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೂಡ ಮೊದಲು ಇತ್ತು, ಆದ್ರೆ ಈಗಿಲ್ಲ, ಎಲ್ಲ ನಾಶ ಮಾಡಿದ್ದಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂದ ಮುಂದೆ ಏನೆಲ್ಲ ಆಗ್ಬೋದು, ರೋಬೋಟ್ಸ್ ಗಳಿಗೆ ಮನುಷ್ಯರ ತರ ಯೋಚನೆ ಮಾಡೋ ಶಕ್ತಿ ಕೊಟ್ರೆ ಏನ್ ಗತಿ ಆಗುತ್ತೆ ಅಂತ ತುಂಬಾನೇ ಮೂವೀಸ್ ಅಲ್ಲಿ ತೋರಿಸಿದ್ದಾರೆ. AI ಮನುಷ್ಯರನ್ನ ಆಳೋದಕ್ಕೆ ಟ್ರೈ ಮಾಡ್ತಿರುತ್ತೆ. ಅದಕ್ಕೆ ಕಂಪ್ಯೂಟರ್ ಮತ್ತೆ AI ನ ಸವಾಸ ಬೇಡ ಅಂತ ಮನುಷ್ಯರು ಹುಡುಕಿ ಎಲ್ಲಾ ಕಂಪ್ಯೂಟರ್ ನ ನಾಶ ಮಾಡಿ ಅವುಗಳ ಜಾಗಕ್ಕೆ ಹ್ಯೂಮನ್ ಕಂಪ್ಯೂಟರ್ಸ್ ನ ರೆಡಿ ಮಾಡ್ತಾರೆ. ಅಂದ್ರೆ ಕಂಪ್ಯೂಟರ್ ಏನೆಲ್ಲ ಕೆಲಸ ಮಾಡ್ತಿತ್ತೋ ಆ ಕೆಲಸ ಈ ಮನುಷ್ಯರು ಮಾಡೋ ಹಾಗೆ ರೆಡಿ ಮಾಡ್ತಾರೆ. ನೆಕ್ಸ್ಟ್ ಬೆನೆ ಗೆಜರಿಟ್ ಅನ್ನೋ ಗ್ರೂಪ್ ನ ಬಗ್ಗೆ ನಿಮ್ಗೆ ಹೇಳಲೇಬೇಕು. ಇವರನ್ನ ಮಾಟಗಾತಿಯರು ಅಂತಾನೆ ಕರಿಬಹುದು. ಇವರ ಹತ್ರ ತುಂಬಾನೇ ದೈಹಿಕ ಮತ್ತೆ ಮಾನಸಿಕ ಶಕ್ತಿ ಇರುತ್ತೆ, ಸೂಪರ್ ಹ್ಯೂಮನ್ ಗಳ ತರ. ಒಂದು ಇಂಪಾರ್ಟೆಂಟ್ ಶಕ್ತಿ ಯಾವುದು ಅಂದ್ರೆ ತಮ್ಮ ವಾಯ್ಸ್ ಇಂದಾನೆ ಬೇರೆಯವರನ್ನ ತಮ್ಮ ಕಂಟ್ರೋಲ್ಗೆ ತಗೊಂಡು ತಮಗೆ ಏನ್ ಬೇಕೋ ಆ ಕೆಲಸವನ್ನ ಮಾಡಿಸ್ಕೊಂತಾರೆ. ಇವರ ಮುಖ್ಯ ಉದ್ದೇಶ ಏನು ಅಂದ್ರೆ ಮನುಷ್ಯರನ್ನ ಕಾಪಾಡೋ ಅಂತ ಸರಿದಾರಿಗೆ ಗೈಡ್ ಮಾಡೋ ಮಹಾನ್ ವ್ಯಕ್ತಿಯ ಜನನ ಆಗ್ಬೇಕು ಅಂತ. ಇದಷ್ಟೇ ಅಲ್ಲ, ಈ ಬೆನೆ ಗೆಜರಿಟ್ ಗ್ರೂಪ್ ಅಲ್ಲಿ ಬರೀ ಮಹಿಳೆಯರು ಮಾತ್ರ ಇರ್ತಾರೆ, ಪುರುಷರಿಗೆ ಈ ಶಕ್ತಿ ಇರಲ್ಲ. ಹಾಗಾಗಿ ಒಬ್ಬ ಪುರುಷ ಕೂಡ ಬೆನೆ ಗೆಜರಿಟ್ ನ ಗ್ರೂಪ್ ಅಲ್ಲಿ ಇರ್ಬೇಕು ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಇನ್ನೂ ಸರಿಯಾಗಿ ಆ ಮಹಾನ್ ವ್ಯಕ್ತಿ ಯಾರು ಅಂತ ಗೊತ್ತಾಗ್ತಿಲ್ಲ. ಇದಾದ್ಮೇಲೆ ಪ್ಲಾನೆಟ್ ಅರಾಕಿಸ್ ನ ಬಗ್ಗೆ ಹೇಳ್ಬೇಕು ಅಂದ್ರೆ ಇದೇ ಪ್ಲಾನೆಟ್ ನ ಡ್ಯೂನ್ ಅಂತ ಕರೀತಾರೆ. ಇದು ಮರುಭೂಮಿ ಆಗಿದೆ. ಇಲ್ಲಿನ ವೆದರ್ ಸ್ವಲ್ಪನೂ ಸರಿ ಇಲ್ಲ. ಇಂಥ ಕಂಡೀಷನ್ ಅಲ್ಲಿ ಬದುಕೋದು ತುಂಬಾನೇ ಕಷ್ಟ. ಟೆಂಪರೇಚರ್ ಕೂಡ ಬಹಳ ಜಾಸ್ತಿ ಇರುತ್ತೆ. ಆದ್ರೆ ಈ ಪ್ಲಾನೆಟ್ ನ ವಿಶೇಷತೆ ಏನಂದ್ರೆ ಇಲ್ಲಿನ ಮರಳಿನಲ್ಲಿ ಸ್ಪೈಸ್ ಅನ್ನೋ ಸಬ್ಸ್ಟೆನ್ಸ್ ಸಿಗುತ್ತೆ. ಈ ಸ್ಪೈಸ್ ಒಂದು ಡ್ರಗ್ಸ್ ನ ರೀತಿ, ಮನುಷ್ಯರಿಗೆ ತುಂಬಾನೇ ಶಕ್ತಿ ಕೊಡುತ್ತೆ. ಮನುಷ್ಯರ ಆಯಸ್ಸು ಜಾಸ್ತಿ ಮಾಡೋದಷ್ಟೇ ಅಲ್ಲ, ಕಂಪ್ಯೂಟರ್ ತರ ಯೋಚನೆ ಮಾಡೋ ಶಕ್ತಿ ಕೊಡುತ್ತೆ. ಇದರಿಂದ ಇಂಟರ್ಸ್ಟೆಲರ್ ಟ್ರಾವೆಲ್ಗೆ ಅಂದ್ರೆ ಸ್ಪೇಸ್ ಅಲ್ಲಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋಕೆ ಹೆಲ್ಪ್ ಮಾಡುತ್ತೆ. ಸ್ಪೇಸ್ ಶಿಪ್ ನ ಓಡಿಸ್ತಿರೋನ್ಗೆ ಮುಂದೆ ಯಾವ ತರ ಅಡೆತಡೆಗಳು ಬರ್ತವೆ ಅಂತ ಮೊದ್ಲೇ ಯೋಚನೆ ಮಾಡಬಹುದು. ಅದಕ್ಕೆ ಸ್ಪೈಸ್ಗೆ ತುಂಬಾನೇ ಬೆಲೆ ಇದೆ. ಇದೆಲ್ಲ ಸರಿ, ಆದ್ರೆ ಒಂದು ದೊಡ್ಡ ಸಮಸ್ಯೆ ಏನಂದ್ರೆ ಈ ಡೆಸರ್ಟ್ ಅಲ್ಲಿ ಫ್ರೆಮೆನ್ ಅನ್ನೋ ಜನಾಂಗದವರು ವಾಸವಾಗಿರ್ತಾರೆ. ಇವ್ರಿಗೆ ಸ್ಪೈಸ್ ಮೈನಿಂಗ್ ಮಾಡ್ತಿರೋ ಹಾರ್ಕೋನನ್ ಫ್ಯಾಮಿಲಿ ಅವರು ತುಂಬಾನೇ ತೊಂದರೆ ಕೊಡ್ತಿರ್ತಾರೆ. ಫ್ರೆಮೆನ್ ಅವರ ಆಸೆ ಏನಂದ್ರೆ ಲೀಸನ್ ಅಲ್ ಗೈಬ್ ಬಂದು ತಮ್ಮನ್ನ ಕಾಪಾಡಿ ಈ ಮರುಭೂಮಿಯನ್ನ ಕಾಡು ನೀರು ತುಂಬಿರೋ ಅಂತ ಜಾಗವನ್ನಾಗಿ ಮಾಡ್ತಾರೆ ಅಂತ. ಇಲ್ಲಿ ಲೀಸನ್ ಅಲ್ ಗೈಬ್ ಯಾರು ಅಂದ್ರೆ ಸ್ನೇಹಿತರೆ ಬೆನೆ ಗೆಜರಿಟ್ ಅವರು ಹೇಳೋ ರೀತಿ ಇವರನ್ನ ಕಾಪಾಡೋಕೆ ಅಂತ ಹುಟ್ಟಿ ಬರೋ ಮಹಾನ್ ವ್ಯಕ್ತಿ. ಸೊ ಡ್ಯೂನ್ ಅಲ್ಲಿ ಮುಖ್ಯವಾಗಿ 2 ಫ್ಯಾಮಿಲಿಯನ್ನ ತೋರಿಸ್ತಾರೆ. ಒಂದು ಹಾರ್ಕೋನನ್ ಫ್ಯಾಮಿಲಿ, ಮತ್ತೊಂದು ಅಟ್ರೈಡಿಸ್ ಫ್ಯಾಮಿಲಿ. ಎಂಪರರ್ ಶಾದಾಮ್ ಹಾರ್ಕೋನನ್ ಫ್ಯಾಮಿಲಿ ಅವ್ರಿಗೆ ಮೊದಲು ಅರಾಕಿಸ್ ಅಲ್ಲಿ ಮೈನಿಂಗ್ ಮಾಡೋ ಕೆಲಸ ಕೊಟ್ಟಿರ್ತಾರೆ. ಆದ್ರೆ ನಂತರ ಈ ಕೆಲಸವನ್ನ ಅಟ್ರೈಡಿಸ್ ಫ್ಯಾಮಿಲಿಗೆ ಕೊಡ್ತಾರೆ. ಈ ಫ್ಯಾಮಿಲಿಯನ್ನ ಒಂದೇ ಕಡೆ ಸೇರಿಸಿ ಇವರನ್ನ ಸರ್ವನಾಶ ಮಾಡೋಕೋಸ್ಕರ ಈ ಪಿತೂರಿ ಮಾಡಿರೋದೇ ಎಂಪರರ್ ಶಾದಾಮ್. ಯಾಕಂದ್ರೆ ಅಟ್ರೈಡಿಸ್ ಫ್ಯಾಮಿಲಿ ಅವರು ದಿನೇ ದಿನೇ ಶಕ್ತಿಶಾಲಿಯಾಗಿ ಬೆಳೀತಾ ಇರ್ತಾರೆ. ಮತ್ತೆ ಅವರು ಜನರಿಗೆ ಸಹಾಯ ಎಲ್ಲ ಮಾಡ್ತಿರೋದ್ರಿಂದ ಎಲ್ಲರೂ ಇವ್ರಿಗೆ ಸಪೋರ್ಟ್ ಮಾಡ್ತಿರ್ತಾರೆ. ಇದರಿಂದ ಎಲ್ಲಿ ನನ್ನ ಜಾಗಕ್ಕೆ ಅಟ್ರೈಡಿಸ್ ಫ್ಯಾಮಿಲಿ ಅವರು ಬಂದ್ಬಿಡ್ತಾರೋ ಅಂತ ಹೆದರ್ಕೊಂಡು ಈ ಕೆಲಸವನ್ನ ಮಾಡ್ತಿದ್ದಾನೆ. ಅಟ್ರೈಡಿಸ್ ಫ್ಯಾಮಿಲಿ ಅವರು ಕ್ಯಾಲಾಡನ್ ಅನ್ನೋ ಪ್ಲಾನೆಟ್ ಅಲ್ಲಿ ಆಳ್ವಿಕೆ ನಡೆಸ್ತಾ ಇರ್ತಾರೆ. ಇಲ್ಲಿನ ರಾಜನ ಹೆಸರು ಲೆಟೋ ಅಟ್ರೈಡಿಸ್ ಅಂತ. ಇವನ ಹೆಂಡತಿಯ ಹೆಸರು ಜೆಸಿಕಾ. ಆದ್ರೆ ಇನ್ನು ಮದುವೆ ಆಗಿರಲ್ಲ, ಹೆಂಡತಿ ತರ ಜೊತೆಯಲ್ಲಿ ಇರ್ತಾಳೆ ಅಷ್ಟೇ. ಯಾಕಂದ್ರೆ ಮದುವೆ ಆಗದಲ್ಲೇ ಲೆಟೋನ ಮಗುವಿಗೆ ಜನ್ಮ ನೀಡಿದಳೆ. ಇಲ್ಲಿ ಜೆಸಿಕಾ ಕೂಡ ಮಾಟಗಾತಿಯರ ಬೆನೆ ಗೆಜರಿಟ್ ಗ್ರೂಪ್ಗೆ ಸೇರಿದವಳು. ಇವಳಿಗೆ ಮ್ಯಾಜಿಕಲ್ ಪವರ್ಸ್ ಎಲ್ಲ ಹೇಳಿಕೊಟ್ಟಿದ್ದು ಬೆನೆ ಗೆಜರಿಟ್ ನ ಲೀಡರ್ ಹೆಲೆನ್. ಜೆಸಿಕಾಗೆ ಮಗಳು ಹುಟ್ಟಬೇಕಾಗಿರುತ್ತೆ. ಯಾಕಂದ್ರೆ ಇವಳ ಮಗಳಿಗೆ ಹುಟ್ಟೋ ಮಗ ಮಹಾನ್ ವ್ಯಕ್ತಿ ಆಗ್ಬೇಕಾಗಿರೋದು. ಆದ್ರೆ ಜೆಸಿಕಾ ಹಠ ಮಾಡಿ ಗಂಡು ಮಗುವನ್ನ ಪಡ್ಕೊಂಡಿರ್ತಾಳೆ. ಹಾಗಾಗಿ ಆ ಮಹಾನ್ ವ್ಯಕ್ತಿ ಮೊದ್ಲೇ ಹುಟ್ಟಿದನೆ. ಅವನು ಬೇರೆ ಯಾರು ಅಲ್ಲ, ಜೆಸಿಕಾಳ ಮಗ ಪಾಲ್ ಅಟ್ರೈಡಿಸ್.
ಜೆಸಿಕಾ ಪಾಲ್ಗೆ ಮಾಟಗಾತಿಯರ ತರ ಶಕ್ತಿ ಬರೋಕೆ ಟ್ರೈನಿಂಗ್ ಕೊಡ್ತಾ ಇದ್ದಾಳೆ. ತನ್ನ ವಾಯ್ಸ್ ಇಂದಾನೆ ಬೇರೆಯವ್ರನ್ನ ತನ್ನ ಕಂಟ್ರೋಲ್ಗೆ ತಗೊಂಡು ಅವರ ಕೈಯಲ್ಲಿ ಹೇಗೆ ಕೆಲಸ ಮಾಡಿಸ್ಕೋಬಹುದು ಅಂತ ಹೇಳ್ಕೊಡ್ತಿದ್ದಾಳೆ. ಜೊತೆಗೆ ಗರ್ನಿ ಮತ್ತೆ ಡಂಕನ್ ಅನ್ನೋ ವ್ಯಕ್ತಿ ಇವನಿಗೆ ಫೈಟ್ ಮಾಡೋದು ಹೇಗೆ ಅಂತ ಟ್ರೈನಿಂಗ್ ಕೊಡ್ತಿದ್ದಾರೆ. ಪಾಲ್ಗೆ ಯಾವಾಗ್ಲೂ ಭವಿಷ್ಯದ ಬಗ್ಗೆ ವಿಚಿತ್ರವಾದ ವಿಷನ್ಸ್ ಎಲ್ಲ ಕಾಣಿಸ್ತಾ ಇರುತ್ತೆ. ಇದರ ಅರ್ಥ ಏನು ಅಂತ ಈಗ ಇವನಿಗೆ ಗೊತ್ತಾಗ್ತಿರಲ್ಲ, ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ನಂತರ ಅಟ್ರೈಡಿಸ್ ಫ್ಯಾಮಿಲಿ ಅವರೆಲ್ಲ ಅರಾಕಿಸ್ಗೆ ಬಂದು ತಮ್ಮ ಸ್ಪೈಸ್ ಮೈನಿಂಗ್ ಕೆಲಸವನ್ನ ಮಾಡೋದ್ರ ಜೊತೆಗೆ ಇಲ್ಲಿರೋ ಫ್ರೆಮೆನ್ ಗಳ ಜೊತೆ ಒಳ್ಳೆ ಸಂಬಂಧವನ್ನ ಮೇಂಟೈನ್ ಮಾಡೋಕೆ ಟ್ರೈ ಮಾಡ್ತಿದ್ದಾರೆ. ಇವರ ಸಹಕಾರ ಕೂಡ ಇದ್ರೆ ಒಳ್ಳೇದು ಅಂತ ಇಲ್ಲಿರೋ ತುಂಬಾನೇ ಜನರು ನಂಬಿದ್ದಾರೆ ಪಾಲೇ ಆ ಮಹಾನ್ ವ್ಯಕ್ತಿ ಅಂತ. ಅದಕ್ಕೆ ಪಾಲ್ ನ ಕೊಲ್ಲೋದಕ್ಕೂ ಕೂಡ ಹರ್ಕೋನನ್ ಫ್ಯಾಮಿಲಿ ಅವರು ಟ್ರೈ ಮಾಡ್ತಾರೆ. ಆದ್ರೆ ಆಗಲ್ಲ, ಪಾಲ್ ಬಚಾವಾಗ್ತಾನೆ. ಈ ಮರುಭೂಮಿಯಲ್ಲಿ ಸ್ಪೈಸ್ ನ ಮೈನಿಂಗ್ ಮಾಡೋದು ಒಂದು ದೊಡ್ಡ ತಲೆನೋವಾಗಿರುತ್ತೆ. ಕಾರಣ ಏನಂದ್ರೆ ಮರಳಲ್ಲಿ ಬಚ್ಚಿಡ್ಕೊಂಡಿರೋ 400 ಮೀಟರ್ಸ್ ಅಷ್ಟು ದೊಡ್ಡದಾಗಿ ಬೆಳೆಯುವಂತ ಸ್ಯಾಂಡ್ ವರ್ಮ್ ಅನ್ನೋ ಹುಳು. ಡೆಸರ್ಟ್ ಅಲ್ಲಿ ಮನುಷ್ಯರೇ ಆಗ್ಲಿ, ಮೈನಿಂಗ್ ಮಾಡೋ ಮೆಷಿನೇ ಆಗ್ಲಿ, ಶಬ್ದ ಮಾಡಿದ್ರೆ ಈ ಸ್ಯಾಂಡ್ ವರ್ಮ್ಗಳು ದಾಳಿ ಮಾಡಿ ಎಲ್ಲವನ್ನ ನುಂಗ್ಕೊಂಡ್ ಬಿಡ್ತವೆ. ಇನ್ನೊಂದ್ ಕಡೆ ಆಗ್ಲೇ ಹರ್ಕೋನನ್ ಫ್ಯಾಮಿಲಿ ಅವ್ರಿಗೆ ಎಂಪರರ್ ಶಾದಾಮ್ ಹೇಳಿದಾನೆ, ನೀವು ಅಟ್ರೈಡಿಸ್ ಫ್ಯಾಮಿಲಿ ಅವರ ಮೇಲೆ ದಾಳಿ ಮಾಡಿ ಬೇಕಿದ್ರೆ ಅರಾಕಿಸ್ ನ ಸ್ಪೈಸ್ ಮೈನ್ಸ್ ನ ನಿಮ್ದಾಗಿಸ್ಕೊಳ್ಳಿ ಅಂತ. ಅದಕ್ಕೆ ಅಟ್ರೈಡಿಸ್ ಫ್ಯಾಮಿಲಿಯ ಡಾಕ್ಟರ್ ಇವ್ರಿಗೆ ಮೋಸ ಮಾಡಿ ಇವರ ಅರಮನೆ ಸುತ್ತ ಇದ್ದ ಪ್ರೊಟೆಕ್ಷನ್ ಶೀಲ್ಡ್ ನ ಆಫ್ ಮಾಡ್ತಾನೆ. ಅಂದ್ರೆ ಈ ಶೀಲ್ಡ್ ಇರೋದ್ರಿಂದ ಯಾರೇ ದಾಳಿ ಮಾಡಿದ್ರು ಇವ್ರಿಗೆ ಏನು ಆಗ್ತಿರಲ್ಲ. ಆದ್ರೆ ಈಗ ಶೀಲ್ಡ್ ಇಲ್ಲ. ಜೊತೆಗೆ ಆ ಡಾಕ್ಟರ್ ರಾಜ ಲೆಟೋ ಅನ್ನ ಪ್ಯಾರಲೈಸ್ ಮಾಡಿದ್ದಾನೆ. ಆದ್ರೆ ಲೆಟೋನ ಒಂದು ಹಲ್ಲನ್ನ ಕಿತ್ತು ಆ ಜಾಗಕ್ಕೆ ಪಾಯ್ಸನ್ ಗ್ಯಾಸ್ ತುಂಬಿರೋ ಹಲ್ಲನ್ನ ಹಾಕ್ತಾನೆ. ಇದನ್ನ ಜೋರಾಗಿ ಕಚ್ಚಿದ್ರೆ ವಿಷಗಾಳಿ ಎಲ್ಲಾ ಕಡೆ ಹರಡ್ಕೊಡುತ್ತೆ ಅಂತ. ಡಾಕ್ಟರ್ ಇವ್ರಿಗೆ ಮೋಸ ಮಾಡಿದ್ದು ಯಾಕೆ ಅಂದ್ರೆ ತನ್ನ ಹೆಂಡತಿಯನ್ನ ಹರ್ಕೋನನ್ ಫ್ಯಾಮಿಲಿಯ ರಾಜ ಬ್ಯಾರನ್ ಬಂಧಿಸಿರ್ತಾನೆ. ಬ್ಯಾರನ್ ಸ್ನೇಹಿತರೆ ನೆಲದ ಮೇಲೆ ಓಡಾಡ್ತಿರಲ್ಲ, ಒಂದು ಟೆಕ್ನಾಲಜಿ ಡಿವೈಸ್ ನ ಸಹಾಯದಿಂದ ಗಾಳಿಯಲ್ಲಿ ತೇಲಾಡ್ತಿರ್ತಾನೆ. ಯಾಕಂದ್ರೆ ಅವನಿಗೆ ಹೆಲ್ತ್ ಪ್ರಾಬ್ಲಮ್ಸ್ ಇರುತ್ತೆ, ಜೊತೆಗೆ ತುಂಬಾನೇ ದಪ್ಪ ಇರೋದ್ರಿಂದ ಓಡಾಡೋಕ್ ಆಗಲ್ಲ. ಸೊ ಹರ್ಕೋನನ್ ಫ್ಯಾಮಿಲಿಯ ಆರ್ಮಿ ಜೊತೆ ಎಂಪರರ್ ನ ಸಾರ್ಡಾಕರ್ ಅನ್ನೋ ಆರ್ಮಿ ಅವರು ಕೂಡ ಬಂದಿದ್ದಾರೆ. ಸಾರ್ಡಾಕರ್ ಆರ್ಮಿ ಎಲ್ಲ ಆರ್ಮಿಗಿಂತ ತುಂಬಾನೇ ಪವರ್ಫುಲ್. ಎರಡು ಆರ್ಮಿ ಅವರು ಸೇರ್ಕೊಂಡು ಲೆಟೋನ ಅರಮನೆಯನ್ನ ನಾಶ ಮಾಡಿ ಲೆಟೋನ ಬಂಧಿಸಿ ಕರ್ಕೊಂಡ್ ಬಂದಾಗ ಇವನು ತನ್ನ ಡಾಕ್ಟರ್ ಹಾಕಿದ್ದ ಹಲ್ಲನ್ನ ಕಚ್ಚಿ ವಿಷಗಾಳಿಯಿಂದ ರೂಮಲ್ಲಿದ್ದವರೆಲ್ಲ ಸಾಯ್ತಾರೆ. ಲೆಟೋ ಕೂಡ ಸಾವನ್ನಪ್ತಾನೆ. ಆದ್ರೆ ಬ್ಯಾರನ್ ಆಶ್ಚರ್ಯಕರವಾಗಿ ಬದುಕುಳಿತಾನೆ. ಡಂಕನ್ ಎಲ್ಲರ ಜೊತೆ ಫೈಟ್ ಮಾಡಿ ತಪ್ಪಿಸ್ಕೊಂತಾನೆ. ಪಾಲ್ ಮತ್ತೆ ಅವ್ರ ಅಮ್ಮ ಜೆಸಿಕಾ ಅನ್ನ ಸ್ಯಾಂಡ್ ವರ್ಮ್ ಹತ್ರ ಬಿಸಾಕೋಕೆ ಅಂತ ಕರ್ಕೊಂಡು ಹೋಗ್ಬೇಕಾದ್ರೆ ಇಬ್ರು ಮಾಟಗಾತಿಯರ ಶಕ್ತಿಯಾದ ತಮ್ಮ ವಾಯ್ಸ್ ನ ಉಪಯೋಗಿಸ್ಕೊಂಡು ಇಲ್ಲಿರೋ ಸೋಲ್ಜರ್ಸ್ ನ ತಮ್ಮ ಕಂಟ್ರೋಲ್ಗೆ ತಗೊಂಡು ಇವರನ್ನ ಸಾಯಿಸಿ ಎಸ್ಕೇಪ್ ಆಗ್ತಾರೆ. ಆದ್ರೆ ರಾತ್ರಿ ಡೆಸರ್ಟ್ ಅಲ್ಲಿ ಉಳ್ಕೊಂಡಿದ್ದಾಗ ಇಲ್ಲಿ ಗಾಳಿಯಲ್ಲಿರೋ ಸ್ಪೈಸ್ ಪಾಲ್ ನ ದೇಹ ಸೇರಿ ಇವನಿಗೆ ಭಯಾನಕವಾದ ವಿಷನ್ ತೋರಿಸುತ್ತೆ. ಏನಂದ್ರೆ ಭವಿಷ್ಯದಲ್ಲಿ ಇವನ ಹೆಸರಲ್ಲಿ ಎಲ್ಲಾ ಕಡೆ ಯುದ್ಧಗಳು ನಡೆಯುತ್ತೆ ಅಂತ. ನಂತರ ಡಂಕನ್ ಬಂದು ಇವರಿಬ್ರನ್ನ ಸೇಫ್ ಆಗಿರೋ ಜಾಗಕ್ಕೆ ಕರ್ಕೊಂಡ್ ಬರ್ತಾನೆ. ಆದ್ರೆ ಇಲ್ಲಿಗೂ ಸರ್ಡಾಕರ್ ಆರ್ಮಿ ಅವರು ಬಂದು ದಾಳಿ ಮಾಡಿದಾಗ ಪಾಲ್ ಮತ್ತೆ ಜೆಸಿಕಾನ್ನ ಕಾಪಾಡೋಕೆ ಡಂಕನ್ ಒಬ್ನೇ ಹೋರಾಡಿ ಸಾವನ್ನಪ್ತಾನೆ. ಜೆಸಿಕಾ ಮತ್ತೆ ಪಾಲ್ ತಪ್ಪಿಸ್ಕೊಂಡು ಡೆಸರ್ಟ್ ಅಲ್ಲಿ ಮುಂದೆ ಹೋಗ್ಬೇಕಾದ್ರೆ ಫ್ರೆಮೆನ್ ಜನಾಂಗದವರನ್ನ ಮೀಟ್ ಮಾಡ್ತಾರೆ. ಇವರ ಲೀಡರ್ ಆದ ಸ್ಟಿಲ್ಗಾರ್ ಗೆ ನಂಬಿಕೆ ಇದೆ ಪಾಲ್ ಲೀಸನ್ ಅಲ್ಲಿ ಗೈ ಬಿರ್ಬೋದು ಅಂತ. ಆದ್ರೆ ಕೆಲವ್ರಿಗೆ ಇನ್ನೂ ನಂಬಿಕೆ ಇಲ್ಲ. ಪಾಲ್ ಚಾನಿಯನ್ನ ಹುಡುಗಿಯನ್ನ ನೋಡ್ತಾನೆ. ಇವಳು ಕೂಡ ಪಾಲ್ ನ ವಿಷನ್ ಅಲ್ಲಿ ಅವಾಗವಾಗ ಕಾಣಿಸ್ಕೊಂತಿರ್ತಾಳೆ. ಎಲ್ಲ ಸರಿ, ಆದ್ರೆ ಜಾಮಿಸನ್ ಅವನು ಪಾಲ್ ಮತ್ತೆ ಜೆಸಿಕಾನ ತಮ್ಮ ಜೊತೆ ಸೇರ್ಸ್ಕೊಳೋಕೆ ಒಪ್ಕೊಳ್ಳಲ್ಲ. ಮೊದ್ಲು ತನ್ನ ಜೊತೆ ಒಂದು ಫೈಟ್ ಮಾಡಿ ತನ್ನನ್ನ ತಾನು ಪ್ರೂವ್ ಮಾಡ್ಕೊಳ್ಳೋಕೆ ಹೇಳ್ತಾನೆ. ಇದು ಯಾವ ತರ ಫೈಟ್ ಅಂದ್ರೆ ಇಲ್ಲಿ ಸೋಲ್ ಒಪ್ಕೊಳ್ಳೋದಕ್ಕೆ ಅವಕಾಶ ಇಲ್ಲ, ಇಬ್ರಲ್ಲಿ ಒಬ್ರು ಸಾಯ್ಲೇಬೇಕು. ಪಾಲ್ ಜಾಮಿಸ್ ಜೊತೆ ಫೈಟ್ ಮಾಡಿ ಅವನನ್ನ ಸಾಯಿಸ್ತಾನೆ. ಇದರಿಂದ ಸ್ಟಿಲ್ಗಾರ್ ಪಾಲ್ ನ ತಮ್ಮ ಜೊತೆ ಕರ್ಕೊಂಡು ಹೊಡ್ತಾನೆ. ಆದ್ರೆ ಜೆಸಿಕಾ ಇಲ್ಲಿಂದ ತಮ್ಮ ಪ್ಲಾನೆಟ್ಗೆ ವಾಪಸ್ ಹೋಗೋಣ ಅಂದ್ರೂ ಕೂಡ ಪಾಲ್ ಕೇಳೋದಿಲ್ಲ. ಫ್ರೆಮೆನ್ ಜೊತೆ ಸೇರಿ ತನ್ನ ತಂದೆಯ ಉದ್ದೇಶನ ಪೂರ್ಣಗೊಳಿಸ್ತೀನಿ, ಈ ಜನರನ್ನ ಕಾಪಾಡೋದ್ರ ಜೊತೆಗೆ ತನ್ನ ಫ್ಯಾಮಿಲಿಯ ಸಾವಿಗೆ ಸೇಡ್ ತೀರಿಸ್ಕೊಳ್ತೀನಿ ಅಂತ ಡಿಸೈಡ್ ಮಾಡ್ತಾನೆ. ಇಲ್ಲಿಗೆ ಪಾರ್ಟ್ 1 ಮುಗಿಯುತ್ತೆ. ಸೊ ಈಗ ಸ್ನೇಹಿತರೆ ಪಾರ್ಟ್ 2 ನ ಸ್ಟೋರಿಯನ್ನ ನೋಡೋಣ. ಎಂಪರರ್ ಶಾದಾಮ್ ನ ಮಗಳಾದ ಇರುಲಾನ್ ಡೈರಿಯಲ್ಲಿ ಎಂಟ್ರಿ ಮಾಡ್ತಿದ್ದಾಳೆ. ರಾತ್ರಿಯಿಂದ ಬೆಳಗ್ಗೆ ಆಗುವಷ್ಟರಲ್ಲಿ ಅಟ್ರೈಡಿಸ್ ನ ಸಾಮ್ರಾಜ್ಯ ಹೇಗೆ ಅಂತ್ಯ ಆಯ್ತು ಅಂತ. ರಾಜ ಲೆಟೋ ಸಾವನ್ನಪ್ಪಿ ಆದ್ಮೇಲೆ ಎಂಪರರ್ ಶಾದಾಮ್ಗೆ ತುಂಬಾ ದುಃಖ ಆಗಿರುತ್ತೆ. ಯಾಕಂದ್ರೆ ಇವ್ರಿಗೆ ಲೆಟೋ ಬಹಳ ಹತ್ರ ಇದ್ದ. ಆದ್ರೆ ಶಾದಾಮ್ಗೆ ಎಲ್ಲದಕ್ಕಿಂತ ಮೇಲೂ ಪವರ್. ತನ್ನ ಸ್ಥಾನವನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಇವನು ಏನ್ ಬೇಕಾದ್ರೂ ಮಾಡ್ತಾನೆ. ಇನ್ನೊಂದ್ ಕಡೆ ಅರಾಕಿಸ್ ಅಲ್ಲಿ ಮೈನಿಂಗ್ ಮಾಡೋ ಜವಾಬ್ದಾರಿಯನ್ನ ಹರ್ಕೋನನ್ನ ರಾಜ ಬ್ಯಾರನ್ ತನ್ನ ಸೋದರಳಿಯ ರಬಾನ್ಗೆ ಕೊಡ್ತಾನೆ. ಮತ್ತೆ ತಮ್ಮ ಹಳೆ ಮೈನಿಂಗ್ ಕೆಲಸದ ಜೊತೆಗೆ ಫ್ರೆಮೆನ್ಸ್ ನ ಕೂಡ ಹುಡುಕಿ ಕೊಲ್ಲೋದಕ್ಕೆ ನೋಡ್ತಿದ್ದಾರೆ, ತಮ್ಮ ವಿರೋಧಿಗಳು ಯಾರು ಇರಬಾರ್ದು ಅಂತ. ಸೊ ಈಗ ಪಾರ್ಟ್ 1 ನ ಕೊನೆಯಲ್ಲಿ ನೋಡಿದ್ವಲ್ಲ, ಫ್ರೆಮೆನ್ ನ ಲೀಡರ್ ಸ್ಟಿಲ್ಗಾರ್ ಪಾಲ್ ಮತ್ತೆ ಅವರ ಅಮ್ಮ ಜೆಸಿಕಾನ ತಮ್ಮ ಜಾಗಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. ಪಾರ್ಟ್ 1 ನಲ್ಲಿ ನಮ್ಗೆ ಗೊತ್ತಾಗುತ್ತೆ ಜೆಸಿಕಾ ಪ್ರೆಗ್ನೆಂಟ್ ಇದ್ದಾಳೆ. ಈ ಬಾರಿ ಹೊಟ್ಟೆಯಲ್ಲಿ ಹೆಣ್ಣು ಮಗು ಬೆಳೀತಾ ಇದೆ. ಸೊ ದಾರಿಯಲ್ಲಿ ಹೋಗ್ಬೇಕಾದ್ರೆ ಇವರ ಮೇಲೆ ಹರ್ಕೋನನ್ ಆರ್ಮಿ ಅವರು ಬಂದು ಅಟ್ಯಾಕ್ ಮಾಡ್ತಾರೆ. ಆದ್ರೆ ಎಲ್ಲರೂ ಬಚ್ಚಿಡ್ಕೊಂಡು ಇವ್ರಿಗೆ ಶೂಟ್ ಮಾಡಿ ಸಾಯಿಸ್ತಾರೆ. ಯಾಕಂದ್ರೆ ಇವ್ರು ಯಾರು ಶೀಲ್ಡ್ ಹಾಕಿರಲ್ಲ.
ಪಾರ್ಟ್ 1 ಅಲ್ಲಿ ನೋಡಿರ್ತೀರ ಸ್ನೇಹಿತರೆ, ಇವರು ತಮ್ಮ ಕೈಗೆ ಒಂದು ಶೀಲ್ಡ್ ಡಿವೈಸ್ ನ ಹಾಕೊಂಡಿರ್ತಾರೆ. ಇದರಿಂದ ಒಂದು ಅದೃಶ್ಯವಾಗಿರೋ ಶೀಲ್ಡ್ ಇವರ ಸುತ್ತ ಸೃಷ್ಟಿ ಆಗುತ್ತೆ. ಈ ಶೀಲ್ಡ್ ಇದ್ದಾಗ ಇವ್ರಿಗೆ ಶೂಟ್ ಮಾಡಿ ಸಾಯಿಸೋಕ್ಕಾಗಲ್ಲ. ಹತ್ರ ಹೋಗಿ ಸ್ಲೋ ಆಗಿ ಚಾಕುಯಿಂದ ಚುಚ್ಚಿ ಸಾಯಿಸಬೇಕು. ಸ್ಲೋ ಆಗಿ ಏನೇ ಬಂದ್ರೂ ಅದು ಶೀಲ್ಡ್ ನ ಸೀಳ್ಕೊಂಡು ಹೋಗುತ್ತೆ. ಆದ್ರೆ ಬುಲೆಟ್ ತರ ಸ್ಪೀಡ್ ಆಗಿ ಬಂದ್ರೆ ಶೀಲ್ಡ್ ತಡೆಯುತ್ತೆ. ಸೊ ಎಲ್ಲರನ್ನ ಸಾಯಿಸಿ ಪಾಲ್ ಕೂಡ ಒಬ್ಬ ಸೋಲ್ಜರ್ ನ ಚಾಕುಯಿಂದ ಸಾಯಿಸ್ತಾನೆ. ನಂತರ ಎಲ್ಲರ ದೇಹದಿಂದ ವಾಟರ್ ಕಂಟೆಂಟ್ ನ ಎಳ್ಕೊಂಡು ಒಂದು ಬಾಟಲ್ ಅಲ್ಲಿ ಸ್ಟೋರ್ ಮಾಡಿಡ್ಕೊಂತಾರೆ. ಯಾಕಂದ್ರೆ ಈ ಮರುಭೂಮಿಯಲ್ಲಿ ನೀರು ಸಿಗೋದೆ ಕಷ್ಟ. ಎಲ್ಲಿ ಅವಕಾಶ ಸಿಗುತ್ತೋ ಅಲ್ಲಿ ನೀರ್ ಬಾಚ್ಕೋಬೇಕು. ಇವ್ರು ಹಾಕಿರೋ ಸೂಟ್ ಕೂಡ ಇವರ ಬೆವರನ್ನ ಫಿಲ್ಟರ್ ಮಾಡಿ ಕುಡಿಯೋಕೆ ಯೋಗ್ಯವಾಗಿರೋ ನೀರಾಗಿ ರೆಡಿ ಮಾಡುತ್ತೆ. ಸಾವನ್ನಪ್ಪಿರೋ ಸೋಲ್ಜರ್ಸ್ ನ ಇವರು ಒಂದ್ ಕಡೆ ಗುಡ್ಡಾಕಿ ತಂಪಿಂಗ್ ಡಿವೈಸ್ ನ ಇಟ್ಟು ಹೋಗ್ತಾರೆ. ಈ ತಂಪಿಂಗ್ ಡಿವೈಸ್ ಮಾಡೋ ಶಬ್ದದಿಂದ ಸ್ಯಾಂಡ್ ವರ್ಮ್ ಅಟ್ರಾಕ್ಟ್ ಆಗಿ ಬಂದು ಎಲ್ಲರ ಡೆಡ್ ಬಾಡಿಯನ್ನ ನುಂಗ್ಕೊಂಡು ಹೋಗುತ್ತೆ. ಪಾಲ್ ಮತ್ತೆ ಬೇರೆಯವರೆಲ್ಲ ಪಾರ್ಟ್ 1 ಕೊನೆ ಫೈಟ್ ಅಲ್ಲಿ ಪಾಲ್ ಸಾಯಿಸಿರೋ ಜಾಮಿಸ್ ನ ಬಾಡಿಯನ್ನ ಎತ್ಕೊಂಡು ಫ್ರೆಮೆನ್ ಇರೋ ಜಾಗಕ್ಕೆ ಬಂದಾಗ ಇಲ್ಲಿರೋ ಅರ್ಧ ಭಾಗದಷ್ಟು ಜನ ಪಾಲ್ ಲೀಸನ್ ಅಲ್ ಗೈಬ್ ಅಂದ್ರೆ ತಮ್ಮನ್ನ ಕಾಪಾಡೋಕೆ ಬಂದಿರೋನು ಇವನೇ ಅಂತ ಡಿಸೈಡ್ ಮಾಡಿದ್ದಾರೆ. ಆದ್ರೆ ಇನ್ನುಳಿದ ಜನ ಜೆಸಿಕಾನ ಮಾಟಗಾತಿ ಪಾಲ್ ಒಬ್ಬ ಸ್ಪೈ ನಮ್ಮೇಲೆ ಕಣ್ಣಿಡೋದಕ್ಕೆ ಬಂದಿರೋದು ಅಂತೆಲ್ಲ ಮಾತಾಡ್ಕೊಂತಿದ್ದಾರೆ. ಪಾಲ್ ಜೆಸಿಕಾಗೆ ನಾವೇನಾದ್ರೂ ಮಾಡಿ ಎಲ್ಲರನ್ನ ನನ್ ಕಡೆ ಕರ್ಕೋಬೇಕು, ಆಗ ನಾವು ಸ್ಪೈಸ್ ಪ್ರೊಡಕ್ಷನ್ ನ ನಿಲ್ಸಿದ್ರೆ ಎಂಪರರ್ ಶಾದಾಮ್ ಇಲ್ಲಿಗೆ ಬರ್ತಾನೆ, ಅವನನ್ನ ಮೀಟ್ ಮಾಡಿ ನನ್ನ ತಂದೆಯ ಸಾವಿಗೆ ಸೇಡ್ ತೀರ್ಸ್ಕೊಳ್ಳೋಕೆ ಅವಕಾಶ ಸಿಗುತ್ತೆ ಅಂತ ಹೇಳ್ತಾನೆ. ಸ್ಟಿಲ್ಗಾರ್ ಫ್ರೆಮೆನ್ ನ ಹಿರಿಯರ ಜೊತೆ ಮೀಟಿಂಗ್ ಮಾಡಿ ಪಾಲ್ ಲೀಸನ್ ಅಲ್ ಗೈಬ್ ಅವನು ಫೈಟ್ ಅಲ್ಲಿ ಜಾಮಿಸ್ ನ ಸಾಯಿಸ್ತಾ, ಜೊತೆಗೆ ನಮ್ ಭಾಷೆ ಕೂಡ ಅವನು ಮಾತಾಡ್ತಾನೆ. ನಮ್ ಜೊತೆ ಇದ್ರೆ ನಾವ್ ಹೇಗೆ ಬದುಕ್ತೀವಿ ಅಂತೆಲ್ಲ ಕಲ್ತ್ಕೊಂತಾನೆ ಅಂದಾಗ ಇಲ್ಲಿರೋ ಹಿರಿಯರು ಪಾಲ್ ನ ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಮುಂದೆ ನೋಡೋಣ ಈ ಡೆಸರ್ಟ್ ಅವನು ಲೀಸನ್ ಅಲ್ ಗೈಬಾ ಇಲ್ವಾ ಅಂತ ಹೇಳುತ್ತೆ ಅಂತ ಹೇಳ್ತಾರೆ. ನಂತರ ಜಾಮಿಸ್ ನ ಅಂತ್ಯ ಸಂಸ್ಕಾರ ನಡೆಯುತ್ತೆ. ಇವನ ದೇಹದಿಂದ ಕೂಡ ನೀರನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ, ಆದ್ರೆ ಕುಡಿಯೋಕೆ ಅಲ್ಲ. ಸಾವನ್ನಪ್ಪಿರೋರ ನೀರನ್ನ ಒಂದು ಜಾಗದಲ್ಲಿ ಹಾಕ್ತಾರೆ. ಏನೇ ಆದ್ರೂ ಇದನ್ನ ಕುಡಿಯೋದಿಲ್ಲ. ಸ್ಟಿಲ್ಗಾರ್ ಜೆಸಿಕಾನ ಕರ್ಕೊಂಡ್ ಬಂದ್ ಹೇಳ್ತಾನೆ, ಪಾಲ್ ಲೀಸನ್ ಅಲ್ ಗೈಬ್ ಆದ್ರೆ ನೀವು ರೆವರ್ಡ್ ಮದರ್ ಆಗ್ಬೇಕು. ನಮ್ಮ ರೆವರ್ಡ್ ಮದರ್ಗೆ ವಯಸ್ಸಾಗಿದೆ, ಅವರ ಜಾಗವನ್ನ ನೀವು ಪಡ್ಕೋಬೇಕು, ಯಾಕಂದ್ರೆ ನೀವು ಬೆನೆ ಗೆಜರಿಟ್ ಕೂಡ ಆಗಿದ್ದೀರಾ ಅಂತ ಹೇಳ್ತಾನೆ. ಇಲ್ಲಿ ರೆವರ್ಡ್ ಮದರ್ ಯಾರು ಅಂದ್ರೆ ಸ್ನೇಹಿತರೆ, ಬೆನೆ ಗೆಜರಿಟ್ ನ ಗ್ರೂಪ್ ಅಲ್ಲಿರೋ ಹಿರಿಯರು. ಮತ್ತೆ ತುಂಬಾನೇ ಪವರ್ಸ್ ಇವ್ರಿಗೆ ಇರುತ್ತೆ. ಸೊ ಎಲ್ಲರೂ ಜೆಸಿಕಾನ ರೆವರ್ಡ್ ಮದರ್ ಹತ್ರ ಕರ್ಕೊಂಡ್ ಬಂದು ಒಂದು ಬ್ಲೂ ಲಿಕ್ವಿಡ್ ನ ಕುಡಿಯೋಕೆ ಅಂತ ಕೊಡ್ತಾರೆ. ಇದರ ಹೆಸರು ವಾಟರ್ ಆಫ್ ಲೈಫ್ ಅಂತ. ಹೆಸರೇನೋ ವಾಟರ್ ಆಫ್ ಲೈಫ್, ಆದ್ರೆ ಇದು ಪ್ಯೂರ್ ವಿಷ. ಚಿಕ್ಕು ಸ್ಯಾಂಡ್ ವರ್ಮ್ ನ ನೀರಲ್ಲಿ ಮುಳುಗಿಸಿದಾಗ ಅದರ ದೇಹದಿಂದ ಈ ವಿಷ ಬರುತ್ತೆ. ಈ ವಿಷವನ್ನ ಬೆನೆ ಗೆಜರಿಟ್ ಆದವರು ಮಾತ್ರ ಕುಡಿದು ಬದುಕೋದಕ್ಕೆ ಸಾಧ್ಯ. ಜೆಸಿಕಾ ಈ ವಾಟರ್ ಆಫ್ ಲೈಫ್ ನ ಕುಡಿತಿದ್ದಂಗೆ ನೆಲದ ಮೇಲೆ ಬಿದ್ದು ಒದ್ದಾಡೋಕೆ ಶುರು ಮಾಡ್ತಾಳೆ, ಆದ್ರೆ ಸಾಯೋದಿಲ್ಲ, ಬದುಕುಳಿತಾಳೆ. ಇವಳು ಕೂಡ ಬೆನೆ ಗೆಜರಿಟ್ ಆಗಿರೋದ್ರಿಂದ ವಿಷವನ್ನ ನಾರ್ಮಲ್ ನೀರಾಗಿ ಚೇಂಜ್ ಮಾಡೋ ಶಕ್ತಿ ಇವಳಿಗೆ ಇರುತ್ತೆ. ಆದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ವಾಟರ್ ಆಫ್ ಲೈಫ್ ನ ಇವಳು ಕುಡಿದಿದ್ರಿಂದ ಇವಳ ಹೊಟ್ಟೆಯಲ್ಲಿರೋ ಇನ್ನೂ ಬೆಳೀತಾ ಇರೋ ಮಗುವಿನ ಬ್ರೈನ್ ಆಕ್ಟಿವೇಟ್ ಆಗುತ್ತೆ. ಈ ಹೊಟ್ಟೆಯಲ್ಲಿರೋ ಮಗು ತನ್ನ ತಾಯಿ ಅಂದ್ರೆ ಜೆಸಿಕಾ ಜೊತೆ ಮಾತಾಡೋಕು ಕೂಡ ಶುರು ಮಾಡುತ್ತೆ. ಇದರಿಂದ ಜೆಸಿಕಾ ರೆವರ್ಡ್ ಮದರ್ ಆಗಿ ಇವಳ ಹಿಂದೆ ಯಾರ್ಯಾರು ರೆವರ್ಡ್ ಮದರ್ ಆಗಿದ್ರೋ ಅವರ ಮೆಮೊರೀಸ್ ಎಲ್ಲ ಇವಳಿಗೂ ಕೂಡ ಬಂದಿದೆ. ವಿಷ ಕುಡಿದು ಜೆಸಿಕಾ ಬದುಕಲ್ಲ ಅಂತ ಚಾನಿ ಮತ್ತೆ ಬೇರೆಯವರೆಲ್ಲ ಅನ್ಕೊಂಡಿದ್ದಾಗ ಜೆಸಿಕಾ ಬದುಕಿರೋ ವಿಷಯ ಕೇಳಿ ಎಲ್ಲರಿಗೂ ಶಾಕ್ ಆಗುತ್ತೆ. ಅಲ್ಲಿಗೆ ಕನ್ಫರ್ಮ್ ಆಯ್ತು ಪಾಲ್ ಲೀಸನ್ ಅಲ್ ಗೈಬ್ ಅಂತ. ಯಾಕಂದ್ರೆ ಲೀಸನ್ ಅಲ್ ಗೈಬ್ ಅವ್ರ ಅಮ್ಮ ಮಾತ್ರ ಈ ವಿಷ ಕುಡಿದು ಬದುಕೋಕೆ ಸಾಧ್ಯ ಅಂತ ಹೇಳ್ತಾನೆ ಸ್ಟಿಲ್ಗಾರ್. ಆದ್ರೆ ಪಾಲ್ ಸತ್ಯ ಹೇಳ್ತಾನೆ, ನಮ್ಮಮ್ಮ ಮಾಟಗಾತಿಯರ ಗುಂಪು ಬೆನೆ ಗೆಜರಿಟ್ ಅಲ್ಲಿ ಒಬ್ಳು, ಹಾಗಾಗಿ ವಿಷದಿಂದ ಇವ್ರಿಗೆ ಏನು ಆಗ್ಬಾರ್ದು ಅಂತಾನೆ ಟ್ರೈನಿಂಗ್ ಕೊಟ್ಟಿರ್ತಾರೆ. ನಾನು ಲೀಸನ್ ಅಲ್ ಗೈಬೋ ಏನೋ ಗೊತ್ತಿಲ್ಲ, ನಿಮ್ಮನ್ನ ಲೀಡ್ ಮಾಡೋಕು ನಾನು ಬಂದಿಲ್ಲ, ನಿಮ್ ಜೊತೆ ಸೇರ್ಕೊಂಡು ಹೋರಾಡೋದಕ್ಕೆ ನಾನು ಬಂದಿರೋದು ಅಷ್ಟೇ ಅಂತ ಹೇಳ್ತಾನೆ. ಇದಾದ್ಮೇಲೆ ಸ್ಟಿಲ್ಗಾರ್ ಮತ್ತೆ ಚಾನಿ ಇಬ್ರು ಸೇರಿ ಇವ್ಗೆ ಡೆಸರ್ಟ್ ಅಲ್ಲಿ ಹೇಗೆ ಸರ್ವೈವ್ ಆಗ್ಬೇಕು ಅಂತ ಟ್ರೈನಿಂಗ್ ಕೊಡ್ತಾರೆ. ಚಾನಿ ಸ್ಯಾಂಡ್ ವರ್ಮ್ ಇಂದ ಬಚಾವ್ ಆಗ್ಬೇಕು ಅಂದ್ರೆ ಮರಳಲ್ಲಿ ಹೇಗೆ ಓಡಾಡ್ಬೇಕು ಮತ್ತೆ ಎಲ್ಲಿ ನೀರನ್ನ ಹೊಂಚ್ಕೋಬೇಕು ಅಂತ ಕಲಿಸ್ಕೊಡ್ತಿದ್ದಾಳೆ. ನಂತರ ಜೆಸಿಕಾ ಪಾಲ್ಗೆ ಹೇಳ್ತಾಳೆ, ನೀನು ಕೂಡ ವಾಟರ್ ಆಫ್ ಲೈಫ್ ನ ಕುಡಿದು ಲೀಸನ್ ಅಲ್ ಗೈಬ್ ನೀನೆ ಅಂತ ಪ್ರೂವ್ ಮಾಡ್ಬೇಕು ಅಂತ. ಆದ್ರೆ ಇವನು ಟ್ರೈ ಮಾಡೋಕೆ ಹೋಗಲ್ಲ, ಯಾಕಂದ್ರೆ ಇವನ್ಗೆ ನಂಬಿಕೆ ಇಲ್ಲ ಇವನು ಲೀಸನ್ ಅಲ್ ಗೈಬೋ ಇಲ್ವೋ ಅಂತ. ಜೆಸಿಕಾ ಮಾತ್ರ ಪಾಲೆ ಲೀಸನ್ ಅಲ್ ಗೈಬ್ ಅಂತ ನಂಬಿಕೆ ಇಲ್ದೇ ಇರೋ ಫ್ರೆಮೆನ್ ಗಳಿಗೂ ಕೂಡ ನಂಬಿಕೆ ಬರೋ ಹಾಗೆ ಮಾತಾಡ್ತಿದ್ದಾಳೆ. ಸೊ ನೆಕ್ಸ್ಟ್ ಸೀನಲ್ಲಿ ಹರ್ಕೋನನ್ ಆರ್ಮಿ ಅವರು ಸ್ಪೈಸ್ ನ ಮೈನಿಂಗ್ ಮಾಡೋಕೆ ಅಂತ ದೊಡ್ಡ ಮೆಷಿನ್ ತಗೊಂಡ್ ಬಂದಿದ್ದಾರೆ. ಇಲ್ಲೇ ಮರಳಲ್ಲಿ ಬಚ್ಚಿಡ್ಕೊಂಡಿದ್ದ ಪಾಲ್, ಚಾನಿ ಮತ್ತೆ ಬೇರೆ ಫ್ರೆಮೆನ್ ಗಳೆಲ್ಲ ಇವರ ಮೇಲೆ ದಾಳಿ ಮಾಡಿ ಒಬ್ಬೊಬ್ರನ್ನೇ ಕೊಲ್ತಾ ಬರ್ತಾರೆ. ಪಾಲ್ ಕೂಡ ತುಂಬಾನೇ ಜನರನ್ನ ಸಾಯಿಸಿ ಆದ್ಮೇಲೆ ಮೇಲೆ ಆರ್ನಿಥಾಪ್ಟರ್ ಅಲ್ಲಿ ಬಂದು ಇವರ ಮೇಲೆ ಫೈರ್ ಮಾಡ್ತಾರೆ. ನೀವ್ ಅನ್ಕೋಬಹುದು ಸ್ನೇಹಿತರೆ, ಶೀಲ್ಡ್ ಉಪಯೋಗಿಸ್ಕೊಂಡು ಇವರು ಬಚಾವ್ ಆಗ್ಬೋದಲ್ವಾ ಅಂತ. ಮೊದಲನೇ ಪಾರ್ಟ್ ಅಲ್ಲೇ ಹೇಳಿದರೆ ಶೀಲ್ಡ್ ನ ಡೆಸರ್ಟ್ ಅಲ್ಲಿ ಉಪಯೋಗಿಸೋದ್ರಿಂದ ಸ್ಯಾಂಡ್ ವರ್ಮ್ಸ್ ಅಟ್ರಾಕ್ಟ್ ಆಗಿ ದಾಳಿ ಮಾಡೋಕೆ ಬರ್ತವೆ. ಅದಕ್ಕೆ ಮೈನಿಂಗ್ ಮಾಡ್ತಿರೋ ದೊಡ್ಡ ಮೆಷಿನ್ ಆಗ್ಲಿ ಫ್ರೆಮೆನ್ ಗಳಾಗ್ಲಿ ಯಾರು ಶೀಲ್ಡ್ ನ ಉಪಯೋಗಿಸಲ್ಲ. ಆದ್ರೆ ಮೇಲ್ ಬಂದಿರೋ ಹಾರ್ನಿಥಾಪ್ಟರ್ಗೆ ಶೀಲ್ಡ್ ನ ಹಾಕೊಂಡ್ ಬಂದಿದ್ದಾರೆ, ಹಾಗಾಗಿ ಅದನ್ನ ನಾಶ ಮಾಡೋದು ಕಷ್ಟ. ಪಾಲ್ ಪ್ಲಾನ್ ಮಾಡ್ತಾನೆ ಏನಂದ್ರೆ ಆರ್ನಿಥಾಪ್ಟರ್ ಅಲ್ಲಿರೋರು ಫೈರ್ ಮಾಡ್ಬೇಕಾದ್ರೆ ಆ ಶೀಲ್ಡ್ ನ ಓಪನ್ ಮಾಡಿನೇ ಫೈರ್ ಮಾಡ್ಬೇಕು.
ಅದಕ್ಕೆ ನಾನು ಅವರ ಮುಂದೆಯಿಂದ ಓಡೋಗಿ ಡಿಸ್ಟ್ರಾಕ್ಟ್ ಮಾಡ್ತೀನಿ. ಅವರು ಶೀಲ್ಡ್ ನ ತೆಗೆದು ನನ್ನ ಮೇಲೆ ಫೈರ್ ಮಾಡೋಕೆ ನೋಡಿದಾಗ ನೀನು ಅವರ ಮೇಲೆ ಫೈರ್ ಮಾಡು ಅಂತ ಚಾನಿಗೆ ಹೇಳಿ ಆರ್ನಿಥಾಪ್ಟರ್ ನ ಮುಂದೆ ಓಡೋಗ್ತಾನೆ. ಅಲ್ಲಿರೋರು ಪಾಲ್ ಮೇಲೆ ಫೈರ್ ಮಾಡೋಕೆ ನೋಡಿದಾಗ ಶೀಲ್ಡ್ ಓಪನ್ ಆಗಿರುತ್ತೆ. ತಕ್ಷಣ ಚಾನಿ ಲಾಕೆಟ್ ಲಾಂಚರ್ ನ ರೀತಿ ಇರೋ ವೆಪನ್ ಇಂದ ಫೈರ್ ಮಾಡಿ ಆರ್ನಿಥಾಪ್ಟರ್ ನ ನಾಶ ಮಾಡ್ತಾಳೆ. ಬೇರೆ ಫ್ರೆಮೆನ್ ಕಡೆಯವರೆಲ್ಲ ಲೇಸರ್ ಗನ್ ಇಂದ ಮೈನಿಂಗ್ ಮಾಡೋ ಮಷಿನ್ ಮೇಲೆ ಫೈರ್ ಮಾಡಿ ಎಲ್ಲ ಬ್ಲಾಸ್ಟ್ ಮಾಡಿ ವಾಪಸ್ ಬರ್ತಾರೆ. ಪಾಲ್ ತನ್ನ ಪ್ರಾಣ ಒತ್ತೆ ಇಟ್ಟು ಫೈಟ್ ಮಾಡೋದನ್ನ ನೋಡಿದ್ದ ಎಲ್ಲಾ ಫ್ರೆಮೆನ್ ಇವನನ್ನ ಫ್ರೆಮೆನ್ ಸೋಲ್ಜರ್ ಅಂತ ಕನ್ಸಿಡರ್ ಮಾಡಿ ಮಾಡಿಬ್ ಮತ್ತೆ ಹುಸೂಲ್ ಅನ್ನೋ ಹೆಸರುಗಳಿಂದ ಕರೆಯೋಕೆ ಶುರು ಮಾಡ್ತಾರೆ. ಹುಸೂಲ್ ಅಂದ್ರೆ ಸ್ತಂಭದ ಆಧಾರ ಅಂತ, ಮಾಡಿಬ್ ಅಂದ್ರೆ ಕಾಂಗರು ಇಲಿ ಅನ್ನೋ ಪ್ರಾಣಿ. ಆದ್ರೆ ಇಲ್ಲಿ ಮಾಡಿಬ್ ನ ಅರ್ಥ ಏನಂದ್ರೆ ಸರಿಯಾದ ದಾರಿ ತೋರ್ಸೋನು ಅಂತ. ನಂತರ ಸ್ಟಿಲ್ಗಾರ್ ಸ್ಯಾಂಡ್ವಾಮ್ ನ ರೈಡ್ ಮಾಡೋಕೆ ಬರ್ತಾನೆ. ಸ್ಟಿಲ್ಗಾರ್ ಅಷ್ಟೇ ಅಲ್ಲ, ತುಂಬಾನೇ ಜನ ಫ್ರೆಮೆನ್ಗಳು ಸ್ಯಾಂಡ್ವಾಮ್ಸ್ ನ ಕಂಟ್ರೋಲ್ ಮಾಡಿ ಕುದುರೆ ಮೇಲೆ ಹೋದಂಗೆ ಹೋಗ್ತಾ ಇದ್ದಾರೆ. ಇದನ್ನ ಕುತ್ಕೊಂಡು ನೋಡ್ತಿರ್ಬೇಕಾದ್ರೆ ಚಾನಿ ಪಾಲ್ಗೆ ಕೇಳ್ತಾಳೆ, ನಿಮ್ ಪ್ಲಾನೆಟ್ ಕ್ಯಾಲಾಡನ್ ಅಲ್ಲಿ ನೀರಿದ್ಯಾ ಅಂತ. ಅದಕ್ಕೆ ಹೌದು, ನಿಮ್ ಪ್ಲಾನೆಟ್ ಅಲ್ಲಿ ಮರಳು ಎಷ್ಟಿದ್ಯೋ ಅಷ್ಟು ನೀರು ನಮ್ಮಲ್ಲಿದೆ, ಕೆಲವೊಮ್ಮೆ ವಾರಾನ್ಗಟ್ಲೆ ಮಳೆ ಬರುತ್ತೆ ಅಂತ ಹೇಳಿ ನಾನು ಕೂಡ ಆ ತರ ಸ್ಯಾಂಡ್ವಾಮ್ ನ ರೈಡ್ ಮಾಡ್ಬೋದಾ ಅಂತ ಕೇಳ್ತಾನೆ. ಇಲ್ಲ, ಫ್ರೆಮೆನ್ಗಳು ಮಾತ್ರ ಕೆಲಸ ಮಾಡೋಕ್ ಆಗೋದು, ಆದ್ರೆ ನೀನು ಫ್ರೆಮೆನ್ ಆಗೋದಕ್ಕೆ ಏನೆಲ್ಲ ಮಾಡ್ಬೇಕು ಅನ್ನೋದು ನಾನ್ ಹೇಳ್ಕೊಡ್ತೀನಿ ಅಂತ ಚಾನಿ ಹೇಳ್ತಾಳೆ. ಯಾಕಂದ್ರೆ ಚಾನಿ ಪಾಲ್ ನ ಇಷ್ಟಪಡ್ತಾ ಇದ್ದಾಳೆ. ಸೊ ಜೊತೆಗೆ ಇವರಿಬ್ರು ಟೈಮ್ ಸ್ಪೆಂಡ್ ಮಾಡೋಕೆ ಶುರು ಮಾಡ್ತಾರೆ. ಇವತ್ತು ಟೆಂಟ್ ಅಲ್ಲಿ ಮಲಗಿದ್ದಾಗ ಗಾಳಿಯಲ್ಲಿರೋ ಸ್ಪೈಸ್ ನ ಕಾರಣದಿಂದ ಮತ್ತೊಂದು ವಿಷನ್ ಪಾಲ್ಗೆ ಕಾಣಿಸುತ್ತೆ. ಏನಂದ್ರೆ ಯಾರೊಬ್ಳು ಮಹಿಳೆ ಇವನನ್ನ ಈ ಪ್ಲಾನೆಟ್ ನ ದಕ್ಷಿಣ ಭಾಗಕ್ಕೆ ಕರ್ಕೊಂಡು ಹೋದಾಗ ದೊಡ್ಡ ಯುದ್ಧನೇ ನಡೆಯೋಕೆ ಶುರು ಆಗುತ್ತೆ. ಲಕ್ಷಾಂತರ ಜನ ಪಾಲ್ ನ ಕಾರಣದಿಂದ ಸಾಯ್ತಾರೆ ಅಂತ. ಮುಂದಿನ ದಿನ ಸ್ಟಿಲ್ಗಾರ್ ಸ್ಯಾಂಡ್ವಾಮ್ ನ ರೈಡ್ ಮಾಡೋದು ಹೇಗೆ ಅಂತ ಥಿಯರಿ ಹೇಳಿ ಡೈರೆಕ್ಟ್ ಆಗಿ ಪ್ರಾಕ್ಟಿಕಲ್ ಮಾಡೋದಕ್ಕೆ ಕಳಿಸ್ತಾನೆ. ಪಾಲ್ ಥಂಪಿಂಗ್ ಡಿವೈಸ್ ನ ಸೆಟ್ ಮಾಡ್ತಿದ್ದಂಗೆ ಅದರ ಶಬ್ದ ಕೇಳಿಸ್ಕೊಂಡು ಅತ್ಯಂತ ದೊಡ್ಡ ಸ್ಯಾಂಡ್ವಾಮ್ ಬರುತ್ತೆ. ಸ್ಟಿಲ್ಗಾರ್ ಮತ್ತೆ ಫ್ರೆಮೆನ್ ಗಳೆಲ್ಲ ಹೆದರ್ಕೊಂಡಿದ್ದಾರೆ. ಮೊದಲನೇ ಬಾರಿನೇ ಇಷ್ಟೊಂದು ದೊಡ್ಡ ಮಾನ್ಸ್ಟರ್ ಬರ್ಬೇಕಾಗಿತ್ತ ಅಂತ. ಆದ್ರೂ ಕೂಡ ಈ ಸ್ಯಾಂಡ್ವಾಮ್ ಮೇಲೆ ಪಾಲ್ ಜಂಪ್ ಮಾಡಿ 2 ಹುಕ್ಗಳನ್ನ ಸ್ಯಾಂಡ್ವಾಮ್ ನ ದೇಹಕ್ಕೆ ಚುಚ್ಚಿ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಮೊದಲನೇ ಸಲನೇ ಯಾವುದೇ ಪ್ರಾಕ್ಟೀಸ್ ಇಲ್ದಲೆ ಸ್ಯಾಂಡ್ವಾಮ್ ನ ಇವನು ರೈಡ್ ಮಾಡ್ತಿರೋದ್ರಿಂದ ಪಾಲೆ ಲೀಸನ್ ಅಲ್ ಗೈಬ್ ಅಂತ ಎಲ್ಲರೂ ತಲೆ ಬಾಗಿ ಗೌರವ ಕೊಡ್ತಾರೆ. ಈ ವಿಷಯ ಜೆಸಿಕಾ ಜೊತೆ ಇರೋ ಬೇರೆ ಫ್ರೆಮೆನ್ ಜನರಿಗೆ ಗೊತ್ತಾಗಿ ಇವರೆಲ್ಲರಿಗೂ ಪಾಲೆ ಲೀಸನ್ ಅಲ್ ಗೈಬ್ ಅಂತ ನಂಬಿಕೆ ಬರುತ್ತೆ. ಜೆಸಿಕಾ ಅನ್ಕೊಂತಾಳೆ, ಉತ್ತರ ಭಾಗದ ಜನರನ್ನ ನಮ್ ಕಡೆ ಎಳ್ಕೊಂಡಾಯ್ತು, ಈಗ ದಕ್ಷಿಣದ ಕಡೆ ಹೋಗಿ ಅಲ್ಲಿರೋ ಫ್ರೆಮೆನ್ಸ್ ನ ನಮ್ಮ ಕಡೆ ಬರೋ ಹಾಗೆ ಮಾಡ್ಕೋಬೇಕು ಅಂತ. ಆದ್ರೆ ದಕ್ಷಿಣ ಭಾಗದಲ್ಲಿರೋ ಫ್ರೆಮೆನ್ ಜನರು ತುಂಬಾನೇ ಧಾರ್ಮಿಕರು. ಪಾಲೆ ಆ ಮಹಾನ್ ವ್ಯಕ್ತಿ ಅಂತ ಅವ್ರಿಗೆ ಒಪ್ಸೋದು ತುಂಬಾನೇ ಕಷ್ಟ. ಸೊ ಮುಂದಿನ ದಿನಾನೇ ಜೆಸಿಕಾ ದಕ್ಷಿಣ ಭಾಗಕ್ಕೆ ಹೊರಡ್ತಾಳೆ. ಪಾಲ್ ನ ಕೂಡ ತನ್ನ ಜೊತೆ ಬಾ ಅಂತ ಕರೆದಾಗ ಇವನ್ ಹೇಳ್ತಾನೆ, ನೀವು ಅಲ್ಲಿ ಸುರಕ್ಷಿತವಾಗಿರ್ಬೇಕು ಅಂದ್ರೆ ನಾನಿಲ್ಲಿ ಹೋರಾಡ್ಲೇಬೇಕು, ಅದಕ್ಕೆ ನೀವು ಮಾತ್ರ ಹೋಗಿ ಸಾಕು ಅಂದಾಗ ಇವನ್ ಹೇಳ್ತಿರೋದು ಸುಳ್ಳಂತ ಜೆಸಿಕಾಗೆ ಗೊತ್ತಾಗಲ್ಲ. ಇವಳ ಹೊಟ್ಟೆಯಲ್ಲಿರೋ ಮಗುಗೆ ಗೊತ್ತಾಗುತ್ತೆ. ಆಗ್ಲೇ ಮಗುಗೆ ವಾಟರ್ ಆಫ್ ಲೈಫ್ ನ ಕಾರಣದಿಂದ ಇಂಥ ಶಕ್ತಿಗಳೆಲ್ಲ ಬಂದಿದೆ. ಪಾಲ್ ಯಾಕೆ ಬರಲ್ಲ ಅಂತಿದ್ದಾನೆ ಅಂದ್ರೆ ಇವನ್ಗೆ ವಿಷನ್ ಕಾಣಿಸಿರುತ್ತಲ್ಲ, ದಕ್ಷಿಣ ಭಾಗಕ್ಕೆ ಯಾರೋ ಮಹಿಳೆ ಕರ್ಕೊಂಡು ಹೋಗೋ ಹಾಗೆ, ಅದೇ ರೀತಿ ಏನಾದರೂ ಆಗಿ ತನ್ನ ಕಾರಣದಿಂದ ಬ್ರಹ್ಮಾಂಡದಲ್ಲಿ ಯುದ್ಧ ಶುರು ಆಗುತ್ತೋ ಅಂತ ಹೆದರ್ಕೊಂಡು ಇವನು ಇಲ್ಲೇ ಉಳ್ಕೊಳ್ಳೋದಕ್ಕೆ ಡಿಸೈಡ್ ಮಾಡಿದ್ದಾನೆ. ಜೆಸಿಕಾ ಒಬ್ಳೆ ಇಲ್ಲಿಂದ ಹೊರಡ್ತಾಳೆ. ಆದ್ರೆ ಇವಳಿಗೆ ನಂಬಿಕೆ ಇದೆ ಪಾಲ್ ದಕ್ಷಿಣಕ್ಕೆ ಬಂದೇ ಬರ್ತಾನೆ ಅಂತ. ಜೆಸಿಕಾ ಹೋಗ್ತಿದ್ದಂಗೆ ಪಾಲ್ಗೆ ಮತ್ತೆ ಅದೇ ವಿಷನ್ ಕಾಣಿಸುತ್ತೆ. ಆದ್ರೆ ಈ ಬಾರಿ ಇವನನ್ನ ದಕ್ಷಿಣಕ್ಕೆ ಕರ್ಕೊಂಡು ಹೋಗೋ ಆ ಮಹಿಳೆ ಯಾರು ಅಂತ ಗೊತ್ತಾಗುತ್ತೆ. ಅವಳು ಬೇರೆ ಯಾರು ಅಲ್ಲ, ಪಾಲ್ ಅವರಮ್ಮ ಜೆಸಿಕಾ. ನೆಕ್ಸ್ಟ್ ಫ್ರೆಮೆನ್ ಸೋಲ್ಜರ್ಸ್ ಎಲ್ಲ ಸ್ಪೈಸ್ ಸ್ಟೋರ್ ಮಾಡಿರೋ ಜಾಗದ ಮೇಲೆ ಅಟ್ಯಾಕ್ ಮಾಡಿ ಎಲ್ಲ ಬ್ಲಾಸ್ಟ್ ಮಾಡ್ತಿದ್ದಾರೆ. ಇದರಿಂದ ಫುಲ್ ಉರ್ಕೊಂಡ ಬ್ಯಾರನ್ ನ ಸೋದರಳಿಯ ರಾಬನ್ ಏನಾದ್ರೂ ಮಾಡಿ ಇವತ್ತು ಮಾಡಿಬ್ ನ ಸಾಯಿಸ್ಲೇಬೇಕು ಅಂತ ಹೊಡ್ತಾರೆ. ಅಂದ್ರೆ ಇವ್ರಿಗೆ ಪಾಲ್ ಬಗ್ಗೆ ಗೊತ್ತಾಗಿಲ್ಲ, ಆದ್ರೆ ಮಾಡಿಬ್ ಅನ್ನೋ ಶಕ್ತಿಶಾಲಿ ವ್ಯಕ್ತಿ ಫ್ರೆಮನ್ ಗೆ ಸಪೋರ್ಟ್ ಮಾಡ್ತಿದ್ದಾನೆ ಅಂತ ಗೊತ್ತಾಗಿದೆ. ಸೊ ಇವರು ಸೀದಾ ಫ್ರೆಮೆನ್ ನ ಬೇಸ್ ವರ್ಗ ಅವರನ್ನ ಹಿಂಬಾಲಿಸ್ಕೊಂಡು ಬಂದು ಮೇಲಿಂದಾನೆ ಫೈರ್ ಮಾಡ್ತಾರೆ. ಎಲ್ಲ ನಾಶ ಆಗೋಯ್ತು. ಫ್ರೆಮೆನ್ ಸಾವನ್ನಪ್ಪಿದಾರ ಇಲ್ವಾ ಅಂತ ರಾಬನ್ ಕಡೆ ಅವರು ಬಂದಾಗ ಬಚ್ಚಿಡ್ಕೊಂಡೆ ಫ್ರೆಮೆನ್ ಸೋಲ್ಜರ್ಸ್ ದಾಳಿ ಮಾಡ್ತಾರೆ. ಎಲ್ಲಿಂದ ಬರ್ತವ್ರೆ ಅಂತಾನು ಗೊತ್ತಾಗಲ್ಲ. ಎಲ್ಲಾ ಕಡೆ ಧೂಳ ಆವರಿಸ್ಕೊಂಡಿದೆ. ಪಾಲ್ ಧೈರ್ಯವಾಗಿ ಇವರ ಮುಂದೆನೆ ಬರ್ಬೇಕಾದ್ರೆ ಫ್ರೆಮೆನ್ ಎಲ್ಲ ಮಾಡಿ ಅಂತ ಕೂಗ್ತಾ ಬರ್ತಾರೆ. ಇವರ ಕೈಗೆ ತಗಲಾಕೊಂಡ್ರೆ ನಮ್ ಕತೆ ಮುಗೀತು ಅಂತ ಹೆದರ್ಕೊಂಡು ರಾಬನ್ ಮತ್ತೆ ಅವನ ಕಡೆಯವರೆಲ್ಲ ಓಡೋಗ್ತಾರೆ. ನೆಕ್ಸ್ಟಿನಲ್ಲಿ ಬೆನೆ ಗೆಜರಿಟ್ ನ ಲೀಡರ್ ಹೆಲೆನ್ ಎಂಪರರ್ ಶಾದ್ದಾಮ್ ಮತ್ತೆ ಮಗಳು ಇರುಲಾನ್ ಜೊತೆ ಇದ್ದಾರೆ. ಯಾಕಂದ್ರೆ ಇಲ್ಲಿ ಇವರು ಎಂಪರರ್ ನ ಟ್ರುತ್ಸೇಯರ್ ಆಗಿ ಕೆಲಸ ಮಾಡ್ತಿದ್ದಾರೆ. ಅಂದ್ರೆ ಯಾರು ನಿಜ ಹೇಳ್ತಿದ್ದಾರೆ ಯಾರು ಸುಳ್ಳು ಹೇಳ್ತಿದ್ದಾರೆ ಅಂತ ಎಂಪರರ್ಗೆ ತಿಳಿಸ್ತಾರೆ. ಇರುಲಾನ್ ಕೂಡ ಇವರ ಸ್ಟೂಡೆಂಟೇ. ಇರುಲಾನ್ ಮತ್ತೆ ಹೆಲೆನ್ ಸೆಪರೇಟ್ ಆಗಿ ಬಂದು ಮಾತಾಡ್ತಾ ಇದ್ದಾರೆ. ಮಾಡಿಬ್ ಅನ್ನೋ ವ್ಯಕ್ತಿ ಫ್ರೆಮೆನ್ಗೆ ಸಹಾಯ ಮಾಡ್ತಿದ್ದಾನೆ ಅಂದ್ರೆ ಪಾಲ್ ಇನ್ನು ಬದುಕಿರ್ಬೋದು. ಮಾಡಿಬ್ ಅಂದ್ರೆ ದಾರಿ ತೋರ್ಸೋನು ಅಂತ. ನಾವು ಲೀಸನ್ ಅಲ್ ಗೈ ಬಂದೇ ಬರ್ತಾನೆ ಅಂತ ಹೇಳಿದ್ವಿ. ಅವರು ಆಲ್ರೆಡಿ ಆ ಮಹಾನ್ ವ್ಯಕ್ತಿ ಬಂದಿದ್ದಾನೆ ಅಂತ ಅನ್ಕೊಂಡಿದ್ದಾರೆ. ಹಾಗಾದ್ರೆ ಪಾಲೆ ಇರ್ಬೋದ ಅವನು ಅಂತ ಹೇಳ್ತಾಳೆ ಇರುಲಾನ್. ಇದ್ರೂ ಇರ್ಬೋದು, ಆದ್ರೆ ಪಾಲೆ ಇನ್ನು ಲೀಸನ್ ಅಲ್ ಗೈ ಬಂತ ಕನ್ಫರ್ಮ್ ಆಗಿಲ್ಲ. ನೀನು ನಿಮ್ ತಂದೆ ಹತ್ರ ಇದರ ಬಗ್ಗೆ ಏನು ಮಾತಾಡೋಕ್ ಹೋಗ್ಬೇಡ ಅಂತ ಹೇಳ್ತಾಳೆ ಎಲೆನ್.
ಇರುಲಾನ್ ತನ್ನ ತಂದೆ ಹತ್ರನೇ ಸೀಕ್ರೆಟ್ ಮೇಂಟೈನ್ ಮಾಡ್ತಿದ್ದಾಳೆ. ಇವಳು ಅಂತ ಅಲ್ಲ ಸ್ನೇಹಿತರೆ, ಎಲ್ಲಾ ಬೆನೆ ಗೆಜೆರಿಟ್ ಅಲ್ಲಿ ಇರೋ ಮೆಂಬರ್ ಸೀಕ್ರೆಟ್ ಮೇಂಟೈನ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಇವರು ಮಾಡ್ತಿರೋ ಬ್ರೀಡಿಂಗ್ ಪ್ರೋಗ್ರಾಮ್ ಬಗ್ಗೆನೇ ಯಾರಿಗೂ ಗೊತ್ತಿಲ್ಲ. ಈಗ ಇವ್ರಿಗೆ ಡೌಟ್ ಏನಂದ್ರೆ ಪಾಲ್ ಒಬ್ನೇ ಲೀಸನ್ ನಲ್ಲಿ ಗೈಬಾಗೋದಕ್ಕೆ ಯೋಗ್ಯತೆ ಇರೋನಲ್ಲ, ಇನ್ನೊಬ್ಬ ಇದ್ದಾನೆ. ಅವನು ಹರ್ಕೊನನ್ನ ರಾಜ, ಬ್ಯಾರನ್ನ ಇನ್ನೊಬ್ಬ ಸೋದರಳಿಯ ಫೇಡ್ ರೋತಾ ಅಂತ ಅವನ ಹೆಸರು. ಏನಾದ್ರೂ ಮಾಡಿ ಅವನ ವಂಶ ಮುಂದುವರಿಯೋ ಹಾಗೆ ಮಾಡಬೇಕು ಅಂತ ಹೇಳ್ತಿದ್ದಾಳೆ ಹೆಲೆನ್. ಸ್ನೇಹಿತರೆ, ಇಲ್ಲಿ ಮೊದಲು ಪ್ಲಾನ್ ಇದ್ದಿದ್ದೇನೆಂದ್ರೆ ಜೆಸಿಕಾ ಫಸ್ಟ್ ಮಗಳಿಗೆ ಜನ್ಮ ನೀಡಿ ಅವಳನ್ನ ಫೇಡ್ ರೋತಾ ಜೊತೆ ಮದುವೆ ಮಾಡಿ ಇವರಿಬ್ಬರಿಗೆ ಹುಟ್ಟೋ ಮಗು ಲೀಸನ್ ನಲ್ಲಿ ಗೈಬ್ ಆಗ್ತಾನೆ ಅಂತ ಪ್ಲಾನ್ ಮಾಡಿರ್ತಾರೆ. ಆದ್ರೆ ಜೆಸಿಕಾ ನನಗೆ ಗಂಡು ಮಗುನೇ ಬೇಕು ಅಂತ ಹಠ ಮಾಡಿ ಪಾಲ್ ನ ಪಡ್ಕೊಂಡಿರ್ತಾಳೆ. ಇದಷ್ಟೇ ಅಲ್ಲ, ಹೆಲೆನ್ ಮತ್ತೆ ಇರುಲಾನ್ಗೆ ಶಾದಾಮ್ ಎಲ್ಲಿವರೆಗೆ ಎಂಪರರ್ ಆಗಿರ್ತಾನೆ ಅಂತಾನು ಗೊತ್ತಿಲ್ಲ. ಯಾವಾಗ ಬೇಕಿದ್ರು ಅವನ ಮೇಲೆ ಯುದ್ಧ ಸಾರ್ಬೋದು. ಯಾಕಂದ್ರೆ ಬೇರೆ ಪ್ಲಾನೆಟ್ ಅಲ್ಲಿರೋ ಬೇರೆ ಬೇರೆ ರಾಜಮನೆತನದವರಿಗೆ ಅಟ್ರೈಡಿಸ್ ಫ್ಯಾಮಿಲಿ ನಾಶ ಆಗೋದಕ್ಕೆ ಕಾರಣ ಎಂಪರರ್ ಅಂತ ಗೊತ್ತಾಗಿಲ್ಲ. ಅಕಸ್ಮಾತ್ ಗೊತ್ತಾದ್ರೆ ಇದೇ ತರ ಮುಂದೆ ನಮ್ಮನ್ನು ಸಾಯಿಸಲ್ಲ ಅಂತ ಏನ್ ಗ್ಯಾರಂಟಿ ಅನ್ಕೊಂಡು ಎಂಪರರ್ ಮೇಲೆ ಯುದ್ಧ ಸಾರೋ ಚಾನ್ಸ್ ಇದೆ ಅಂತ ಹೇಳ್ತಾರೆ. ಇನ್ನೊಂದ್ ಕಡೆ ಫೇಡ್ ರೋತಾ ಯಾರು ಅಂತ ತೋರಿಸ್ತಾರೆ. ಇವನು ಒಂಥರ ಸೈಕೋ ಇದ್ದಂಗೆ, ಏನು ಯೋಚನೆ ಮಾಡ್ದಲೆ ಕಾರಣ ಇಲ್ದಲೆ ಎಲ್ಲರನ್ನ ಸಾಯಿಸ್ತಿರ್ತಾನೆ. ಈಗ್ಲೂ ಚಾಕು ಶಾರ್ಪ್ ಆಗಿದ್ಯಾ ಅಂತ ಚೆಕ್ ಮಾಡೋಕೆ ತನ್ನ ಸೇವಕಿಯರನ್ನೇ ಸಾಯಿಸ್ತಾನೆ. ನಂತರ ಇವತ್ತಿವನ ಬರ್ತ್ಡೇ ಅಂತ ಗ್ಲಾಡಿಯೇಟರ್ ಅರೆನಾ ಅಂದ್ರೆ ಸ್ಟೇಡಿಯಂ ಅಲ್ಲಿ ಫೈಟ್ ಆರ್ಗನೈಸ್ ಮಾಡಿದರೆ ಬ್ಯಾರನ್ ಕೂಡ ಇಲ್ಲೇ ಇದ್ದಾನೆ. ಜೊತೆಗೆ ಬೆನೆ ಗೆಜೆರಿಟ್ ಗ್ರೂಪ್ಗೆ ಸೇರಿದ್ದ ಮಾರ್ಗೋಟ್ ಕೂಡ ಇದ್ದಾಳೆ. ಯಾಕೆ ಅಂದ್ರೆ ಫೇಡ್ ರೋತಾ ನಿಜವಾಗ್ಲೂ ಚೆನ್ನಾಗಿ ಫೈಟ್ ಮಾಡ್ತಾನ, ಲೀಸನ್ ನಲ್ಲಿ ಗೈಬ್ ಸ್ಥಾನಕ್ಕೆ ಕ್ಯಾಂಡಿಡೇಟ್ ತರ ಇದನ್ನ ಅಂತ ಚೆಕ್ ಮಾಡೋಕೆ. ಸೊ ಫೇಡ್ ರೋತಾ ಜೊತೆ 3 ಜನರನ್ನ ಫೈಟ್ ಮಾಡೋಕೆ ಕಳಿಸ್ತಾರೆ. ಇವರಲ್ಲಿ ಇಬ್ಬರಿಗೆ ಡ್ರಗ್ಸ್ ಕೊಟ್ಟಿದ್ದಾರೆ ಫೈಟ್ ಅಲ್ಲಿ ಸೋಲ್ಲಿ ಅಂತ. ಆದ್ರೆ ಒಬ್ಬನಿಗೆ ಮಾತ್ರ ಡ್ರಗ್ಸ್ ಕೊಟ್ಟೇ ಇಲ್ಲ, ಬ್ಯಾರನ್ ಹೇಳಿರೋದ್ರಿಂದ. ಬ್ಯಾರನ್ ಕೂಡ ಫೇಡ್ ರೋತಾನ ಚೆಕ್ ಮಾಡೋಕೆ ಬಂದಿದ್ದಾನೆ. ಅರಾಕಿಸ್ಗೆ ಇವನ್ನ ಕಳ್ಸೋಕೆ ಯೋಚನೆ ಮಾಡಿದ್ದಾನೆ. ಫೈಟ್ ಶುರು ಆಗುತ್ತೆ. ಇಬ್ಬರನ್ನ ಈಸಿಯಾಗಿ ಫೇಡ್ ರೋತಾ ಸಾಯಿಸ್ತಾನೆ. ಆದ್ರೆ 3ನೇ ಅವನ್ಗೆ ಸೋಲ್ಸೋದು ಕಷ್ಟ ಆಗಿದೆ. ಆದ್ರೂ ಹೇಗೋ ಮಾಡಿ ಇವನನ್ನ ಕೂಡ ಸಾಯಿಸ್ತಾನೆ. ಫೈಟ್ ಆದ್ಮೇಲೆ ತನ್ನ ಅಂಕಲ್ ಬ್ಯಾರನ್ ಹತ್ರ ಬಂದು ನನ್ನ ಎತ್ತೋಕೆ ಫುಲ್ ಪ್ಲಾನ್ ಮಾಡಿದ್ರಿ ಅಲ್ವಾ ಅಂತ ಕೇಳಿದಾಗ, ಇಲ್ಲ, ನೀನು ಈಗ ಅವನ್ನ ಸಾಯಿಸಿ ನಿನ್ನ ಶಕ್ತಿಯನ್ನು ಅಂತ ಪ್ರೂವ್ ಮಾಡ್ಕೊಂಡಿದ್ಯಾ. ಅರಾಕಿಸ್ನ ರಾಬನ್ ಕೈಯಲ್ಲಿ ಕಂಟ್ರೋಲ್ ಮಾಡಕ್ ಆಗ್ತಿಲ್ಲ, ಅದಕ್ಕೆ ನೀನು ಅಲ್ಲಿಗೆ ಹೋಗು. ಅಕಸ್ಮಾತ್ ರಾಜನೇ ಅಟ್ರೈಡಿಸ್ ಫ್ಯಾಮಿಲಿನ ನಾಶ ಮಾಡೋಕೆ ನನಗೆ ಸಪೋರ್ಟ್ ಮಾಡಿದ್ದು ಅಂತ ಬೇರೆ ಫ್ಯಾಮಿಲಿ ಅವ್ರಿಗೆ ಗೊತ್ತಾದ್ರೆ ಎಂಪರರ್ ಮೇಲೆ ಯುದ್ಧ ಸಾರ್ತಾರೆ. ನಂತರ ಎಂಪರರ್ ನೀನೇ ಆಗೋದು ಅಂತ ಹೇಳ್ತಾನೆ ಬ್ಯಾರನ್. ಇದಾದ್ಮೇಲೆ ಫೇಡ್ ರೋತಾ ಹತ್ರ ಬೆನೆ ಗೆಜೆರಿಟ್ ನ ಗ್ರೂಪ್ಗೆ ಸೇರಿದ್ದ ಮಾರ್ಗೋಟ್ ಬಂದು ಇವನನ್ನ ತನ್ನ ವಾಯ್ಸ್ ಇಂದ ಕಂಟ್ರೋಲ್ಗೆ ತಗೊಂಡು ರೂಮ್ಗೆ ಕರ್ಕೊಂಡು ಹೋಗ್ತಾಳೆ. ಹೆಲೆನ್ ಹೇಳಿದ ರೀತಿ ಇವನ ರಕ್ತವನ್ನ ಮತ್ತೆ ಜೆನೆಟಿಕ್ಸ್ ನ ಹೊಂದಿರೋ ಮಗುವನ್ನ ಬೆಳೆಸಬೇಕು ಅಂತ. ಅದಕ್ಕೆ ಮಾರ್ಗೋಟ್ ಪ್ರೆಗ್ನೆಂಟ್ ಆಗಿ ಬಂದು ಹೆಲೆನ್ಗೆ ಹೇಳ್ತಾಳೆ, ಈಗ ಅವನ ಬ್ಲಡ್ ಲೈನ್ ನನ್ನ ಹೊಟ್ಟೆಯಲ್ಲಿ ಸುರಕ್ಷಿತವಾಗಿದೆ ಅಂತ. ನೆಕ್ಸಿನಲ್ಲಿ ಸ್ಪೈಸ್ ನ ಕತ್ಕೊಂಡು ಹೋಗೋಕೆ ಅಂತ ಸ್ಮಗ್ಲರ್ಸ್ ನ ಗುಂಪೊಂದು ಬಂದು ಸ್ಪೈಸ್ ಮೈನಿಂಗ್ ಮಾಡ್ಬೇಕಾದ್ರೆ ಇವರ ಮೇಲೂ ಕೂಡ ಪಾಲ್ ಕಡೆಯವರು ದಾಳಿ ಮಾಡ್ತಾರೆ. ಆದ್ರೆ ಸ್ಮಗ್ಲರ್ಸ್ ಅಲ್ಲಿ ಒಬ್ಬನನ್ನ ಪಾಲ್ ಗುರುತು ಹಿಡಿತಾನೆ. ಇವನು ಬೇರೆ ಯಾರು ಅಲ್ಲ, ಪಾರ್ಟ್ 1 ಅಲ್ಲಿ ಇವನ್ಗೆ ಫೈಟ್ ಹೇಳ್ಕೊಡ್ತಿದ್ದ ಗರ್ನಿ. ಅಟ್ರೈಡಿಸ್ ಫ್ಯಾಮಿಲಿ ಅವರ ಮೇಲೆ ದಾಳಿ ಆದಾಗ ಇವನು ಬಚಾವಾಗಿ ಸ್ಮಗ್ಲರ್ಸ್ ಜೊತೆ ಸೇರಿ ಸ್ಪೈಸ್ ಮೈನಿಂಗ್ ಮಾಡ್ತಿರ್ತಾನೆ. ಮತ್ತೆ ರಾಬಾನ್ ವಿರುದ್ಧ ಸೇಡ್ ತೀರಿಸ್ಕೊಳೋಕೆ ಕಾಯ್ತಾ ಇದ್ದಾನೆ. ಗರ್ನಿ ಕೂಡ ಹೇಳ್ತಾನೆ, ನಿನ್ ಜೊತೆ ಇರೋ ಸಾವಿರಾರು ಜನ ಫ್ರೆಮೆನ್ಗಳ ಸಹಾಯದಿಂದ ಯಾಕೆ ನೀನು ಈ ಪ್ಲಾನೆಟ್ ನ ನಿನ್ ಕಂಟ್ರೋಲ್ಗೆ ತಗೋಬಾರ್ದು ಅಂತ. ಆದ್ರೆ ಪಾಲ್ ತನ್ನ ವಿಷನ್ ಬಗ್ಗೆ ಹೇಳಿ, ಫ್ರೆಮೆನ್ಸ್ ಜಾಸ್ತಿ ಜನ ಇರೋದು ದಕ್ಷಿಣ ಭಾಗದಲ್ಲಿ, ಅಲ್ಲಿಗೇನಾದ್ರೂ ನಾನು ಹೋದ್ರೆ ತುಂಬಾನೇ ದೊಡ್ಡ ಅನಾಹುತ ಆಗುತ್ತೆ ಅಂತ ಹೇಳ್ತಾನೆ. ನಂತರ ಗರ್ನಿ ಪಾಲ್ ಅವರಪ್ಪ ಲೆಟೋ ತಮ್ಮ ಅಟಾಮಿಕ್ ವೆಪನ್ಸ್ ನ ಬಚ್ಚಿಟ್ಟಿರೋ ಜಾಗಕ್ಕೆ ಪಾಲ್, ಸ್ಟಿಲ್ಗಾರ್ ಮತ್ತೆ ಚಾನಿನ ಕರ್ಕೊಂಡ್ ಬರ್ತಾನೆ. ಈ ವೆಪನ್ಸ್ ನ್ಯೂಕ್ಲಿಯರ್ ಬಾಂಬ್ ತರ, ಒಂದ್ಸಲ ಎಲ್ಲಾ ವೆಪನ್ಸ್ ನ ಉಪಯೋಗಿಸಿದ್ರೆ ಇಡೀ ಪ್ಲಾನೆಟ್ ನಾಶ ಮಾಡೋಷ್ಟು ಶಕ್ತಿ ಈ ಅಟಾಮಿಕ್ ವೆಪನ್ಸ್ಗೆ ಇದೆ. ಇನ್ನೊಂದ್ ಕಡೆ ಜೆಸಿಕಾ ಆಲ್ರೆಡಿ ದಕ್ಷಿಣಕ್ಕೆ ಹೋಗಿ ಇಲ್ಲಿರೋರ್ಗೂ ಕೂಡ ಲೀಸನ್ ನಲ್ಲಿ ಗೈಬ್ನ ಬರುವಿಕೆ ಬಗ್ಗೆ ಹೇಳ್ತಾಳೆ. ಮತ್ತೆ ಒಂದು ಟೆಂಪಲ್ಗೆ ಬಂದು ವಾಟರ್ ಆಫ್ ಲೈಫ್ ನ ರೆಡಿ ಮಾಡಿ ಇಡಿಸ್ತಾಳೆ. ಪಾಲ್ ಇಲ್ಲಿಗೆ ಬರ್ತಿದ್ದಂಗೆ ಇದು ಬೇಕಾಗುತ್ತೆ ಅಂತ. ಆದ್ರೆ ಈ ವಾಟರ್ ಆಫ್ ಲೈಫ್ ನ ಮಹಿಳೆಯರು ಮಾತ್ರ ಕುಡಿದು ಬದುಕೋಕೆ ಸಾಧ್ಯ, ಪುರುಷರು ಖಂಡಿತ ಸಾವನ್ನಪ್ತಾರೆ ಅಂತ ಹೇಳಿದ್ರು ಜೆಸಿಕಾ ಕೇಳಲ್ಲ. ನನ್ ಮಗ ಖಂಡಿತ ಟ್ರೈ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾಳೆ. ಈ ಕಡೆ ಉತ್ತರದಲ್ಲಿ ಪಾಲ್, ಚಾನಿ ಮತ್ತೆ ಇನ್ನೊಂದಷ್ಟು ಜನ ಡೆಸರ್ಟ್ ಅಲ್ಲಿ ಇದ್ದಾಗ ಈಗ ಹೊಸದಾಗಿ ಇಲ್ಲಿಗೆ ಬಂದಿರೋ ಫೇಡ್ ರೋತಾ ಫ್ರೆಮೆನ್ಗಳಿರೋ ಜಾಗದ ಮೇಲೆಲ್ಲ ಫೈರ್ ಮಾಡಿ ಹೋಗ್ತಾನೆ. ಇದರಿಂದ ತುಂಬಾನೇ ಜನ ಗಾಯಗೊಳ್ತಾರೆ, ಇನ್ನೊಂದಷ್ಟು ಜನ ಸಾವನ್ನಪ್ತಾರೆ. ಈಗ ಬೇರೆ ದಾರಿ ಇಲ್ದಲೆ ಸೇಫ್ ಆಗಿರೋಕೋಸ್ಕರ ದಕ್ಷಿಣಕ್ಕೆ ಎಲ್ಲರೂ ಹೋಗ್ಲೇಬೇಕಾಗಿರೋ ಪರಿಸ್ಥಿತಿ ಬರುತ್ತೆ. ಆದ್ರೆ ಪಾಲ್ ಮಾತ್ರ ಈಗ್ಲೂ ಕೂಡ ಹೋಗೋದಕ್ಕೆ ಒಪ್ಕೊಂತಿಲ್ಲ. ಇದ್ದಕ್ಕಿದ್ದಂಗೆ ಈಗ ಮತ್ತೆ ಒಂದು ವಿಷನ್ ಇವನಿಗೆ ಕಾಣಿಸುತ್ತೆ. ಏನಂದ್ರೆ ಜೆಸಿಕಾ ಹೇಳ್ತಿದ್ದಾಳೆ, ನೀನು ಪಾಸ್ಟ್ ನ ಮಾತ್ರ ಅಲ್ಲ ಭವಿಷ್ಯವನ್ನ ಕೂಡ ನೋಡೋ ಹಾಗೆ ಆಗ್ಬೇಕು, ಅದಕ್ಕೆ ವಾಟರ್ ಆಫ್ ಲೈಫ್ ನ ನೀನು ಕುಡಿಲೇಬೇಕು ಅಂತ ಹೇಳ್ತಿದ್ದಾಳೆ. ಈಗ ಪಾಲ್ಗೆ ಅನ್ಸುತ್ತೆ ವಾಟರ್ ಆಫ್ ಲೈಫ್ ನ ಕುಡಿದು ಭವಿಷ್ಯ ನೋಡೋ ಹಾಗಾದ್ರೆ ಮುಂದೆ ಯಾವ
ಯಾವ ದಾರಿಯಲ್ಲಿ ನಡೆದ್ರೆ ಯುದ್ಧ ತಡಿಬಹುದು ಅಂತ ಕೂಡ ಗೊತ್ತಾಗುತ್ತೆ. ಅದಕ್ಕೆ ನಾನು ವಾಟರ್ ಆಫ್ ಲೈಫ್ ನ ಕುಡಿಲೇಬೇಕು ಅಂತ ದಕ್ಷಿಣಕ್ಕೆ ಹೋಗೋದಕ್ಕೆ ಒಪ್ಕೊಂತಾನೆ. ಎಲ್ಲರೂ ಲಗೇಜ್ ಪ್ಯಾಕ್ ಮಾಡ್ಕೊಂಡು ಸ್ಯಾಂಡ್ ವರ್ಮ್ ಮೇಲೆ ಸವಾರಿ ಮಾಡ್ತಾ ದಕ್ಷಿಣಕ್ಕೆ ಹೊಡ್ತಾರೆ. ಈ ಕಡೆ ಒಬ್ಳು ಮಾತ್ರ ಫ್ರೆಮೆನ್ ಬೇಸ್ ಅಲ್ಲೇ ಉಳ್ಕೊಂತಾಳೆ, ಇಲ್ಲೇನ್ ನಡೆಯುತ್ತೆ ಅಂತ ಇನ್ಫಾರ್ಮೇಶನ್ ಕೊಡೋಕೋಸ್ಕರ. ಆದ್ರೆ ಇಲ್ಲಿಗೆ ಫೈಡ್ ರೌತಾ ನುಗ್ಗಿ ಇವಳನ್ನ ಸಾಯಿಸ್ತಾನೆ. ಮತ್ತೆ ಉತ್ತರ ಭಾಗದಲ್ಲಿ ಯಾರು ಇಲ್ಲ, ನೆಮ್ಮದಿಯಾಗಿ ಮೈನಿಂಗ್ ಶುರು ಮಾಡಿ ಅಂತ ಆರ್ಡರ್ ಮಾಡ್ತಾನೆ. ಪಾಲ್ ದಕ್ಷಿಣಕ್ಕೆ ಬರ್ತಿದ್ದಂಗೆ ಸೀದಾ ಟೆಂಪಲ್ಗೆ ಹೋದಾಗ ಇವನಿಗೆ ಕುಡಿಯೋಕೆ ವಾಟರ್ ಆಫ್ ಲೈಫ್ ಕೊಡ್ತಾರೆ. ಇದನ್ನ ಕುಡಿತಿದ್ದಂಗೆ ಅವನಿಗೆ ಹಿಂದೆ ನಡೆದಿದ್ದು ಮುಂದೆ ನಡೆಯೋದು ಎಲ್ಲ ನೆನಪಾಗೋಕೆ ಶುರು ಆಗುತ್ತೆ. ಒಂದು ಭವಿಷ್ಯವನ್ನೇ ಅವನು ನೋಡ್ತಾನೆ. ಏನಂದ್ರೆ ಇವನ ತಂಗಿ ಡೆಸರ್ಟ್ ಅಲ್ಲಿ ನಡ್ಕೊಂಡು ಸಮುದ್ರದ ಹತ್ರ ಬರ್ತಾಳೆ. ಅರಾಕಿಸ್ ಅಲ್ಲಿ ಆಗ್ಲೇ ಸಮುದ್ರ ಕೂಡ ಬಂದಿದೆ. ಇವಳು ತನ್ನ ಅಣ್ಣ ಪಾಲ್ಗೆ ಹೇಳ್ತಾ ಇದ್ದಾಳೆ, ಮುಂದೆ ಏನಾಗುತ್ತೋ ಅದಕ್ಕೆ ನೀನು ರೆಡಿ ಆಗಿಲ್ಲ, ನಮ್ಮ ಫ್ಯಾಮಿಲಿ ಸೀಕ್ರೆಟ್ಸ್ ಎಲ್ಲ ನಿನ್ಗೆ ಗೊತ್ತಾಗಿ ತುಂಬಾನೇ ದುಃಖ ಆಗುವಂತಹ ಪರಿಸ್ಥಿತಿ ಬರುತ್ತೆ ಅಂತ ಹೇಳ್ತಾಳೆ. ಇದನ್ನ ನೋಡಿ ಪಾಲ್ ವಿಷದ ಕಾರಣದಿಂದ ಕೋಮಾಗೆ ಹೋದ. ಹಿಂದೆನೆ ಚಾನಿ ಬಂದು ಎಲ್ಲರಿಗೂ ಬೈತಾ ಇದ್ದಾಳೆ, ನಿಮ್ ಸ್ವಾರ್ಥಕ್ಕೋಸ್ಕರ ಪಾಲ್ನ ಬಲಿ ಕೊಡ್ತಿದ್ದೀರಲ್ಲ ಅಂತ. ಆದ್ರೆ ಜೆಸಿಕಾ ಹೇಳ್ತಾಳೆ, ನೀನೇ ಈಗ ಪಾಲ್ನ ಕಾಪಾಡೋಕಾಗೋದು, ಯಾಕಂದ್ರೆ ಡೆಸರ್ಟ್ ಸ್ಪ್ರಿಂಗ್ ನ ಕಣ್ಣೀರನ್ನ ವಾಟರ್ ಆಫ್ ಲೈಫ್ ಜೊತೆ ಮಿಕ್ಸ್ ಮಾಡಿದ್ರೆ ಮಾತ್ರ ಪಾಲ್ ಸರಿ ಹೋಗೋದು ಅಂತ. ಡೆಸರ್ಟ್ ಸ್ಪ್ರಿಂಗ್ ಅಂದ್ರೆ ಸ್ನೇಹಿತರೆ ಮರುಭೂಮಿಯಲ್ಲಿ ನೀರು ಸಿಗೋ ಅಂತ ಜಾಗ. ಚಾನಿಯ ಇನ್ನೊಂದು ಹೆಸರು ಏನಂದ್ರೆ ಸಿಹಾಯ ಅಂತ. ಇದರ ಅರ್ಥನೇ ಡೆಸರ್ಟ್ ಸ್ಪ್ರಿಂಗ್. ಹಾಗಾಗಿ ಇವಳ ಕಣ್ಣೀರ ಪಾಲ್ನ ಕಾಪಾಡೋದು. ಇದೆಲ್ಲ ಚಾನಿ ಮೊದ್ಲಿಂದಾನು ನಂಬೋದಿಲ್ಲ. ಹಾಗಾಗಿ ಜೆಸಿಕಾ ತನ್ನ ವಾಯ್ಸ್ ಇಂದ ಅವಳನ್ನ ಕಂಟ್ರೋಲ್ ಮಾಡಿ ತನ್ನ ಕಣ್ಣೀರನ್ನ ವಾಟರ್ ಆಫ್ ಲೈಫ್ ಗೆ ಮಿಕ್ಸ್ ಮಾಡಿ ಒಂದು ಡ್ರಾಪ್ ನ ಪಾಲ್ ನ ಬಾಯಿಗೆ ಹಿಡ್ತಿದ್ದಂಗೆ ಪಾಲ್ಗೆ ಎಚ್ಚರಿಕೆ ಆಗುತ್ತೆ. ಇವನ್ಗೆ ಪ್ರಜ್ಞೆ ಬಂದ್ಮೇಲೆ ವಾಟರ್ ಆಫ್ ಲೈಫ್ ನೇನು ಕುಡುದ್ನಲ್ಲ ಅಂತ ಕೋಪದಲ್ಲಿ ಪಾಲ್ ನ ಕೆನ್ನೆಗೆ ಹೊಡೆದು ಹೋಗ್ತಾಳೆ ಚಾನಿ. ನಂತರ ಪಾಲ್ ಜೆಸಿಕಾ ಹತ್ರ ಬಂದು ಹೇಳ್ತಾನೆ, ನಾನು ಪಾಸ್ಟ್ ಮತ್ತೆ ಫ್ಯೂಚರ್ನ ಆರಾಮಾಗಿ ನೋಡ್ತಿದ್ದೀನಿ. ಮುಂದೆ ನಡಿಬೇಕಾಗಿರೋ ತುಂಬಾನೇ ಭವಿಷ್ಯದಲ್ಲಿ ನಮ್ಮ ಶತ್ರುಗಳು ನಮ್ಮನ್ನ ಕೊಲ್ಲೋಕೆ ನೋಡ್ತಾರೆ. ಆದ್ರೆ ನಾನು ಒಂದು ದಾರಿಯನ್ನ ಹುಡುಕ್ತೀನಿ, ಆ ದಾರಿಯಲ್ಲಿ ಹೋದ್ರೆ ಮಾತ್ರ ಗೆಲ್ಲೋದು. ಜೊತೆಗೆ ನನಗೆ ಇನ್ನೊಂದು ವಿಷಯ ಗೊತ್ತಾಯ್ತು, ನಿಮ್ಮ ತಂದೆ ಬೇರೆ ಯಾರು ಅಲ್ಲ, ಹರ್ಕೋನನ್ ಫ್ಯಾಮಿಲಿಯ ರಾಜ ಬ್ಯಾರನ್. ನೀನು ಬ್ಯಾರನ್ನ ಮಗಳಾದ್ರೆ ನಾವು ಅಟ್ರೇಡಿಸ್ ಫ್ಯಾಮಿಲಿ ಅಲ್ಲ, ಹರ್ಕೋನನ್ ಫ್ಯಾಮಿಲಿಗೆ ಸೇರಿದವರು. ಇದು ನಮ್ಮ ತಂದೆಗೆ ಗೊತ್ತಿತ್ತ ಅಂತ ಕೇಳಿದಾಗ, ಇಲ್ಲ, ಈ ವಿಷಯ ನನಗೆ ಗೊತ್ತಾಗಿದೆ, ನಾನು ವಾಟರ್ ಆಫ್ ಲೈಫ್ ನ ಕುಡ್ದಾಗ ಅಂತ ಹೇಳ್ತಾಳೆ ಜೆಸಿಕಾ. ಅಂದ್ರೆ ಬ್ಯಾರನ್ನ ಮಗಳು ಜೆಸಿಕಾ, ಬ್ಯಾರನ್ನ ಮೊಮ್ಮಗ ಪಾಲ್. ಮುಂದಿನ ದಿನ ಫ್ರೆಮೆನ್ ಕಮ್ಯುನಿಟಿಯಲ್ಲಿ ಯಾರ್ಯಾರಿದ್ದಾರೋ ಅವರೆಲ್ಲ ಒಂದ್ ಕಡೆ ಮೀಟಿಂಗ್ಗೆ ಸೇರಿದ್ದಾರೆ. ಜೆಸಿಕಾ ಜೊತೆ ಬೇರೆ ಫ್ರೆಮೆನ್ ಕಮ್ಯುನಿಟಿಗೆ ಸೇರಿದ ರೆವೆಂಡ್ ಮದರ್ ಎಲ್ಲ ಬಂದಿದ್ದಾರೆ ಪಾಲ್ ಬಗ್ಗೆ ಚರ್ಚೆ ಮಾಡೋಕೆ ಅಂತ. ಪಾಲ್ ಇಲ್ಲಿಗೆ ಬಂದು ಮಾತಾಡಬೇಕು ಅಂದ್ರೆ ಇದಕ್ಕೆ ಒಂದೇ ದಾರಿ ಇರೋದು, ಸ್ಟಿಲ್ಗಾರ್ ಜೊತೆ ಫೈಟ್ ಮಾಡಿ ಅವನನ್ನ ಸಾಯಿಸಿ ಲೀಡರ್ ಆಗ್ಬೇಕು. ಯಾಕಂದ್ರೆ ಈ ಜಾಗದಲ್ಲಿ ಲೀಡರ್ ಆದವರಿಗೆ ಮಾತ್ರ ಮಾತಾಡೋಕೆ ಅವಕಾಶ ಇದೆ. ಪಾಲ್ ಇದಕ್ಕೆ ಒಪ್ಪಲ್ಲ. ಎಲ್ಲರ ಮುಂದೆ ಬಂದು ಕಿರ್ಚ್ತಾ ಹೇಳ್ತಾನೆ, ನನ್ನ ವಿರುದ್ಧ ನಿಂತ್ಕೊಳ್ಳೋ ತಾಕತ್ತು ಇಲ್ಲಿ ಯಾರಿಗೂ ಇಲ್ಲ ಅಂತ. ಇಲ್ಲಿರೋ ಇಬ್ಬರ ಲೈಫಲ್ಲಿ ಹಿಂದೆ ಏನಾಗಿತ್ತು ಅಂತೆಲ್ಲ ಹೇಳ್ತಾನೆ. ಈ ತರ ಶಕ್ತಿ ಇರೋದು ಲೀಸನ್ನಲ್ ಗೈಬ್ಗೆ ಮಾತ್ರ ಅಂತ ಎಲ್ಲರೂ ಮಂಡಿ ಊರಿ ಕುತ್ಕೊಂಡು ಗೌರವ ಕೊಡ್ತಾರೆ. ಪಾಲ್ ತನ್ನ ತಂದೆಯ ರಿಂಗ್ ಹಾಕೊಂಡು ತನ್ನನ್ನ ತಾನು ಅರಾಕಿಸ್ನ ರಾಜ ಅಂತ ಡಿಕ್ಲೇರ್ ಮಾಡಿ, ನಾನು ನಿಮ್ಮನ್ನ ಹಸಿರು ಗಿಡ ಮರ ನೀರು ಇರೋ ಕಡೆ ಹೋಗೋ ದಾರಿ ತೋರಿಸ್ತೀನಿ. ಮತ್ತೆ ನನ್ನ ಹೆಸರು ಪಾಲ್ ಅಟ್ರೈಡಿಸ್ ಅಲ್ಲ, ಪಾಲ್ ಮಾಡಿಬ್ ಅಟ್ರೈಡಿಸ್ ಅಂತ ಹೇಳ್ತಾನೆ. ಇವನು ರಾಜ ಆಗಿದ್ದು ಗರ್ನಿಗೆ ತುಂಬಾನೇ ಖುಷಿ ಆಯ್ತು. ಆದ್ರೆ ಲೀಸನ್ನಲ್ ಗೈಬ್ನ ನಂಬದೇ ಇರೋ ಚಾನಿಗೆ ಪಾಲ್ ಯಾಕಿದೆಲ್ಲ ಮಾಡ್ತಿದ್ದಾನೆ ಅಂತ ಶಾಕ್ ಅಲ್ಲಿ ಇದ್ದಾಳೆ. ಜೆಸಿಕಾಗೂ ಕೂಡ ಖುಷಿ ಆಗಿದೆ, ತನ್ನ ಮಗನನ್ನ ಲೀಸನ್ನಲ್ ಗೈಬ್ ಅಂತ ಎಲ್ಲರೂ ಒಪ್ಕೊಂಡ್ರಲ್ಲ ಅಂತ. ತಕ್ಷಣ ಪಾಲ್ ಎಂಪರರ್ ಶಾದ್ದಾಮ್ಗೆ ಚಾಲೆಂಜ್ ಮಾಡ್ತಾನೆ, ಅಂದ್ರೆ ಮೆಸೇಜ್ ಕಳಿಸ್ತಾನೆ, ಅರಾಕಿಸ್ಗೆ ಎಲ್ಲರೂ ಬರ್ಲಿ ಅಂತ. ಇದರಿಂದ ಪಾಲ್ ಬದುಕಿದ್ದಾನೆ ಅಂತ ಅವ್ರಿಗೆ ಕನ್ಫರ್ಮ್ ಆಯ್ತು. ಇರುಲಾನ್ ಬಂದು ಹೆಲನ್ಗೆ ಕೇಳ್ತಾಳೆ, ನೀವೇನಾದ್ರೂ ಅಟ್ರೈಡಿಸ್ ಫ್ಯಾಮಿಲಿ ನಾಶ ಮಾಡೋದಕ್ಕೆ ನಮ್ ತಂದೆಗೆ ಸಲಹೆ ಕೊಟ್ಟಿದ್ರಾ ಅಂತ. ಅದಕ್ಕೆ ಹೌದು ಅಂತ ಒಪ್ಕೊಂತಾಳೆ ಹೆಲೆನ್. ಅಟ್ರೈಡಿಸ್ ಫ್ಯಾಮಿಲಿ ಅವರು ಬೆನೆ ಗೆಜೆರಿಟ್ ನ ಮಾತು ಕೇಳ್ತಿರಲ್ಲ. ಮತ್ತೆ ಜೆಸಿಕಾ ಕೂಡ ಇವರ ಮಾತನ್ನ ಕೇಳ್ದಲೆ ಗಂಡು ಮಗುವಿಗೆ ಜನ್ಮ ನೀಡಿರ್ತಾಳೆ. ಮತ್ತೆ ಸ್ನೇಹಿತರೆ, ಈ ಬೆನೆ ಗೆಜೆರಿಟ್ ಆದವ್ರಿಗೆ ಹೊಟ್ಟೆಯಲ್ಲಿ ಮಗು ಇದ್ದಾಗ ಮಗು ಹೇಗೆ ಹುಟ್ಟಬೇಕು, ಅದರ ಕ್ಯಾರೆಕ್ಟರಿಸ್ಟಿಕ್ಸ್ ಯಾವ ರೀತಿ ಇರಬೇಕು, ಜೆಂಡರ್ ಆಗ್ಲಿ ಜೆನೆಟಿಕ್ಸ್ ಆಗ್ಲಿ ಯಾವ ರೀತಿ ಇರಬೇಕು ಅಂತ ಚೇಂಜ್ ಮಾಡೋ ಶಕ್ತಿ ಇವ್ರಿಗೆ ಇರುತ್ತೆ. ಅಟ್ರೈಡಿಸ್ ಫ್ಯಾಮಿಲಿನ ಹೀಗೆ ಬಿಟ್ರೆ ಸರಿ ಹೋಗಲ್ಲ ಅಂತ ಅವರನ್ನ ನಾಶ ಮಾಡೋ ಸಲಹೆ ಕೊಟ್ಟಿರ್ತಾಳೆ ಹೆಲೆನ್. ಆದ್ರೆ ಅದೇ ಪ್ಲಾನ್ ಈಗ ಉಲ್ಟಾ ಹೊಡೆದಿದೆ. ಪಾಲ್ ಬದುಕಿದ್ದಾನೆ. ತಕ್ಷಣ ಎಂಪರರ್ ಶಾದ್ದಾಮ್ ಎಲ್ಲರ ಜೊತೆ ತನ್ನ ಸರ್ಡಾಕರ್ ಆರ್ಮಿಯನ್ನ ಕರ್ಕೊಂಡು ಅರಾಕಿಸ್ಗೆ ಬರ್ತಿದ್ದಾರೆ. ಇದನ್ನ ನೋಡಿ ಫೈಡ್ ರೌತಾ ತನ್ನ ಅಂಕಲ್ ಬ್ಯಾರನ್ಗೆ ಹೇಳ್ತಾನೆ, ಎಲ್ಲ ಸರಿಯಾಗಿ ನಡೀತಾ ಇದೆ, ಇವನ್ ಯಾಕೆ ಇಲ್ಲಿಗೆ ಬರ್ತಾವನೆ ಅಂತ. ಹೇಗಾದ್ರೂ ಆಗ್ಲಿ ಬೇರೆ ಫ್ಯಾಮಿಲಿ ಅವ್ರಿಗೆಲ್ಲ ಇನ್ಫಾರ್ಮ್ ಮಾಡ್ಬಿಡು, ನಮ್ಮ ಮೇಲೆ ಎಂಪರರ್ ದಾಳಿ ಮಾಡೋಕೆ ಬರ್ತಿದ್ದಾರೆ ಅಂತ. ಆಗ ಎಲ್ಲಾ ಫ್ಯಾಮಿಲಿ ಅವರು ಇಲ್ಲಿಗೆ ಬರ್ತಾರೆ. ಆಗ ಇಲ್ಲಿ ಯುದ್ಧ ಶುರು ಆಗಿ ಎಂಪರರ್ನ ಸೋಲಿಸ್ತಾರೆ ಅಂತ ಹೇಳ್ತಾನೆ ಬ್ಯಾರನ್.
ಎಂಪರರ್ ಶಾದಾಮ್ ಇಲ್ಲಿಗೆ ಬರ್ತಿದ್ದಂಗೆ ಬ್ಯಾರನ್ ರಾಬಾನ್ ಮತ್ತೆ ಫೇಡ್ ರೌತಾ ಅನ್ನ ಕರೆದು ನೆಕ್ಕಳಂಗೆ ಹೋಗಿತಾ ಇದ್ದಾನೆ. ಈ ಜಾಗದಲ್ಲಿ ಏನ್ ಇನ್ವೆಸ್ಟಿಗೇಷನ್ ಮಾಡಿದ್ದೀರಾ? ದಕ್ಷಿಣ ಭಾಗದಲ್ಲಿರೋ ವಾತಾವರಣದಲ್ಲಿ ಯಾರು ಬದುಕಕ್ಕಾಗಲ್ಲ ಅಂತ ನೀವು ಹೇಳ್ತಿದ್ರಿ. ಈಗ ಅಲ್ಲಿ ಮನುಷ್ಯರಿದ್ದಾರೆ ಅಂತ ನಮ್ಗೆ ಗೊತ್ತಾಗಿದೆ ಅಂತ ಹೇಳ್ಬೇಕಾದ್ರೆ ಸರ್ಡಾಕರ್ ಆರ್ಮಿ ಕಡೆ ಅವನು ಬಂದು ಬ್ಯಾರನ್ಗೆ ಹೊಡೆದು ಕೆಳಗೆ ಬೀಳಿಸ್ತಾನೆ. ಇನ್ನೊಂದ್ ಕಡೆ ಪಾಲ್ ಹೇಗೆ ಎಂಪರರ್ ಮೇಲೆ ದಾಳಿ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡು ದಾಳಿ ಮಾಡೋಕೆ ರೆಡಿ ಆಗಿದ್ದಾರೆ. ಸ್ಯಾಂಡ್ ಬಾಂಬ್ಸ್ ನ ಅಟ್ರಾಕ್ಟ್ ಮಾಡೋಕೆ ಅಂತ ಥಂಪಿಂಗ್ ಡಿವೈಸ್ ನ ಕೂಡ ಇಟ್ಟಿದ್ದಾರೆ. ಇವರ ಅದೃಷ್ಟ ಅನ್ನೋ ಹಾಗೆ ಸ್ಯಾಂಡ್ ಸ್ಟಾರ್ಮ್ ಕೂಡ ಬರ್ತಿದೆ. ಇದರಿಂದ ಅವ್ರಿಗೆ ಉಪಯೋಗ ಯಾಕಾಗುತ್ತೆ ಅಂದ್ರೆ ಸ್ಯಾಂಡ್ ಸ್ಟಾರ್ಮ್ ಇಂದ ಇವರ ಬೇಸ್ ನ ಸುತ್ತ ಇರೋ ಶೀಲ್ಡ್ ಇನ್ಆಕ್ಟಿವ್ ಆಗುತ್ತೆ. ತಕ್ಷಣ ಪಾಲ್ ಈ ಬೇಸ್ ಸುತ್ತ ಇರೋ ಬೆಟ್ಟಗಳನ್ನ ಅಟಾಮಿಕ್ ಮಿಸೈಲ್ಸ್ ಇಂದ ನಾಶ ಮಾಡಿ ಸ್ಯಾಂಡ್ ಸ್ಟಾರ್ಮ್ ಮತ್ತೆ ಸ್ಯಾಂಡ್ ಬಾಂಬ್ಸ್ ಗೆ ಬರೋಕೆ ದಾರಿ ಮಾಡ್ತಾನೆ. ಆದ್ರೆ ಅಟಾಮಿಕ್ ವೆಪನ್ಸ್ ನ ಡೈರೆಕ್ಟ್ ಆಗಿ ರಾಜರ ಮೇಲೆ ಹಾಕಿ ಸಾಯಿಸಕ್ಕಾಗಲ್ಲ, ಇದು ರೂಲ್ಸ್ ನ ವಿರುದ್ಧ. ನಾವು ಈಗ ನ್ಯೂಕ್ಲಿಯರ್ ಬಾಂಬ್ ನ ಉಪಯೋಗಿಸಬಾರ್ದು ಅಂತ ಹೇಗೆ ಒಪ್ಪಂದ ಮಾಡ್ಕೊಂಡಿದೀವೋ ಅದೇ ತರ ಸ್ನೇಹಿತರೆ ಇಲ್ಲೂ ಇದೆ. ಅದಕ್ಕೆ ಪಾಲ್ ನ ಸಾವಿರಾರು ಜನ ಸೋಲ್ಜರ್ಸ್ ಇರೋ ಆರ್ಮಿ ಸ್ಯಾಂಡ್ ಬಾಂಬ್ ನ ಕರ್ಕೊಂಡು ಬೇಸ್ ಮೇಲೆ ದಾಳಿ ಮಾಡೋಕೆ ಬರ್ತಾರೆ. ಇದರಿಂದ ಸರ್ಡಾಕರ್ ಆರ್ಮಿ ಹೆದರ್ಕೊಂಡು ಓಡೋಗ್ತಿದ್ದಾರೆ. ನಂತರ ಎಲ್ಲರೂ ಗನ್ ಉಪಯೋಗಿಸೋ ಹಾಗಿಲ್ವಲ್ಲ, ಅದಕ್ಕೆ ಚಾಕು ತಗೊಂಡು ಹಳೆ ಸ್ಟೈಲ್ ಅಲ್ಲಿ ಫೈಟ್ ಮಾಡ್ತಿದ್ದಾರೆ. ಇದರಿಂದ ದೊಡ್ಡ ಯುದ್ಧನೇ ಇಲ್ಲಿ ಶುರು ಆಗುತ್ತೆ. ಸರ್ಡಾಕರ್ ಆರ್ಮಿಯನ್ನ ಯಶಸ್ವಿಯಾಗಿ ಫ್ರೆಮೆನ್ಗಳು ಕೊಲ್ತಾರೆ ಮತ್ತೆ ಎಂಪರರ್ ಇರೋ ಬಿಲ್ಡಿಂಗ್ ಗೆ ನುಗ್ಗಿ ಅಟ್ಯಾಕ್ ಮಾಡ್ತಿದ್ದಾರೆ. ಗರ್ನಿ ಕೂಡ ರಾಬನ್ ನ ಹುಡ್ಕೊಂಡು ಹೋಗಿ ಅವನ ಜೊತೆ ಫೈಟ್ ಮಾಡಿ ಸಾಯಿಸ್ತಾನೆ. ಎಂಪರರ್ ಇರುಲಾನ್ ಮತ್ತೆ ಹೆಲೆನ್ ಎಲ್ಲರನ್ನ ಪಾಲ್ ಬಂಧಿಸಿದಾನೆ. ಆದ್ರೆ ಬ್ಯಾರನ್ನ ತನ್ನ ತಂದೆಯ ಸಾವಿಗೆ ಸೇಡ್ ತೀರಿಸ್ಕೊಳ್ಳೋಕೆ ಚಾಕುವಿಂದ ಚುಚ್ಚಿ ಸಾಯಿಸ್ತಾನೆ. ಜೆಸಿಕಾ ಕೂಡ ಇಲ್ಲಿಗೆ ಬಂದಿದ್ದಾಳೆ. ಜೊತೆಗೆ ಪ್ಲಾನೆಟ್ ನ ಹೊರಗೆ ಬೇರೆ ಫ್ಯಾಮಿಲಿಗಳ ವಾರ್ಶಿಪ್ ಆಲ್ರೆಡಿ ಬಂದಿದೆ. ಎಂಪರರ್ ಶಾದಾಮ್ಗೆ ಇದರಿಂದ ಸ್ವಲ್ಪ ಧೈರ್ಯ ಬಂತು. ಅವರೆಲ್ಲ ಬಂದಿರೋದಕ್ಕೆ ಪಾಲ್ ನಮ್ಮನ್ನ ಏನು ಮಾಡಲ್ಲ ಅಂತ. ಆದ್ರೆ ಪಾಲ್ ಅಕಸ್ಮಾತ್ ಅವ್ರೇನಾದ್ರೂ ನಮ್ಮ ಮೇಲೆ ದಾಳಿ ಮಾಡೋಕೆ ಬಂದ್ರೆ ಈ ಪ್ಲಾನೆಟ್ ಅಲ್ಲಿರೋ ಎಲ್ಲಾ ಸ್ಪೈಸ್ ಫೀಲ್ಡ್ ನ ನಾನು ಅಟಾಮಿಕ್ ವೆಪನ್ಸ್ ಇಂದ ನಾಶ ಮಾಡ್ತೀನಿ ಅಂತ ಮೆಸೇಜ್ ಕಳಿಸೋದಕ್ಕೆ ಗರ್ನಿಗೆ ಹೇಳ್ತಾನೆ. ಗರ್ನಿ ಪ್ಲಾನೆಟ್ ಹೊರಗೆ ಬಂದಿರೋ ವಾರ್ಶಿಪ್ ಗಳಿಗೆ ಮೆಸೇಜ್ ಕಳಿಸ್ತಾನೆ. ಸ್ಪೈಸ್ ಹೋದ್ರೆ ನಮ್ ಕತೆ ಏನು ಅಂತ ಬೇರೆ ಫ್ಯಾಮಿಲಿಯ ವಾರ್ಶಿಪ್ ಇವರ ಮೇಲೆ ದಾಳಿ ಮಾಡಲ್ಲ. ಹೆಲೆನ್ ಪಾಲ್ಗೆ ಬೈತಾ ಇದ್ದಾಳೆ, ನೀನ್ ಏನ್ ಮಾಡ್ತಿದ್ಯಾ ಅಂತ ನಿನ್ಗೆ ಸ್ವಲ್ಪ ಅರಿವಿದ್ಯಾ ಅಂತ. ಆದ್ರೆ ಪಾಲ್ ಸೈಲೆನ್ಸ್ ಅಂತ ಜೋರಾಗಿ ಕಿರಿಸ್ತಿದ್ದಂಗೆ ಹೆಲೆನ್ ಶೇಕ್ ಆಗೋಗ್ತಾಳೆ. ಯಾಕಂದ್ರೆ ಪಾಲ್ಗೆ ಭವಿಷ್ಯ ಮತ್ತೆ ಪಾಸ್ಟ್ ನೋಡೋ ಶಕ್ತಿ ಮಾತ್ರ ಅಲ್ಲ, ಜೆಸಿಕಾ ಹೇಳ್ಕೊಟ್ಟಿರೋ ಮಾಟಗಾತಿಯರ ಶಕ್ತಿ ಜೊತೆಗೆ ಗರ್ನಿ ಡಂಕನ್ ಮತ್ತೆ ಫ್ರೆಮೆನ್ ಹೇಳ್ಕೊಟ್ಟಿರೋ ಫೈಟಿಂಗ್ ಸ್ಕಿಲ್ಸ್ ಎಲ್ಲ ಬರೋದ್ರಿಂದ ತುಂಬಾನೇ ಪವರ್ಫುಲ್ ಆಗಿದ್ದಾನೆ. ಸೊ ಇವನು ಇರುಲಾನ್ಗೆ ಹೇಳ್ತಾನೆ, ನಾನು ನಿನ್ನ ಮದುವೆ ಆಗ್ತೀನಿ, ಆಗ ನಾನು ಎಂಪರರ್ ಆಗಿ ಇಡೀ ಬ್ರಹ್ಮಾಂಡವನ್ನೇ ಆಳ್ಬೋದು ಅಂತ. ಆದ್ರೆ ಇದಕ್ಕೆ ಎಂಪರರ್ ಶಾದಾಮ್ ಒಪ್ತಾ ಇಲ್ಲ. ಪಾಲ್ ಹೇಳ್ತಾನೆ, ಹಾಗಾದ್ರೆ ನಾನು ಫೈಟ್ ಮಾಡೋದಕ್ಕೆ ರೆಡಿ ಇದ್ದೀನಿ, ನಿಮ್ ಕಡೆಯಿಂದ ಯಾರನ್ನಾದ್ರೂ ಕಳಿಸಿ ಅಂದಾಗ ಶಾದಾಮ್ ಫೇಡ್ ರೌತಾನ ಕಳಿಸ್ತಾನೆ. ಫೇಡ್ ರೌತಾ ಮತ್ತೆ ಪಾಲ್ ಇಬ್ರು ಚಾಕು ಹಿಡ್ಕೊಂಡು ಫೈಟ್ ಮಾಡೋಕೆ ಶುರು ಮಾಡ್ತಾರೆ. ಫೇಡ್ ರೌತಾ ಪಾಲ್ಗೆ 2 ಬಾರಿ ಚಾಕುವಿಂದ ಚುಚ್ಚಿದ್ರು ಕೂಡ ಇವನ್ಗೆ ಏನು ಆಗಲ್ಲ. ಕೊನೆಗೆ ತನ್ನ ದೇಹಕ್ಕೆ ಚುಚ್ಕೊಂಡಿರೋ ಚಾಕುನ ಕಿತ್ಕೊಂಡು ಪಾಲ್ ಫೇಡ್ ರೌತಾಗೆ ಚುಚ್ಚಿ ಇವನನ್ನ ಕೊಲ್ತಾನೆ. ಫೇಡ್ ರೌತಾಗೆ ಒಂದೇ ಸಲ ಚುಚ್ಚಿದ್ಗೆ ಸತ್ತೋದ. ಆದ್ರೆ ಪಾಲ್ಗೆ ತುಂಬಾನೇ ಗಾಯ ಆಗಿದ್ರು ಇನ್ನು ಬದುಕಿದ್ದಾನೆ ಅಂತ ಇಲ್ಲಿರೋರ್ಗೆಲ್ಲ ಇವನೇ ಲೀಸನ್ ನಲ್ ಗೈಬ್ ಅಂತ ನಂಬಿಕೆ ಇನ್ನು ಗಟ್ಟಿಯಾಗುತ್ತೆ. ಇರುಲಾನ್ ಕೂಡ ಮದ್ವೆಗೆ ಒಪ್ಕೊಂತಾಳೆ, ನಾನ್ ನಿನ್ನ ಮದುವೆ ಆಗ್ತೀನಿ, ಆದ್ರೆ ನಮ್ ತಂದೆಗೆ ಏನು ಮಾಡ್ಬೇಡ ಅಂತ. ಪಾಲ್ ಈಗ ಎಂಪರರ್ ಆದ ಅಂತ ಶಾದಾಮ್ ಜೊತೆಗೆ ಎಲ್ಲರೂ ಕೂಡ ಮಂಡಿ ಊರಿ ಕುತ್ಕೊಂತಾರೆ. ಆದ್ರೆ ಇಬ್ರು ಮಾತ್ರ ಇವನ್ಗೆ ಗೌರವ ಕೊಡಲ್ಲ. ಯಾಕಂದ್ರೆ ಇವರಿಬ್ರು ಕಣ್ಣಲ್ಲೂ ಕೂಡ ಪಾಲ್ ವಿಲನ್ ಆಗಿದ್ದಾನೆ. ಇವರಿಬ್ರು ಯಾರು ಅಂದ್ರೆ ಇರುಲಾನ್ ಮತ್ತೆ ಚಾನಿಗೆ ತುಂಬಾನೇ ಬೇಜಾರಾಗಿದೆ. ಇಲ್ಲಿವರೆಗೂ ನನ್ನನ್ನ ಪ್ರೀತಿಸಿ ಇವಳನ್ನ ಮದ್ವೆ ಆಗೋದಕ್ಕೆ ಹೊರಟಿದನಲ್ಲ ಅಂತ. ಅದಕ್ಕೆ ಬೇಜಾರಲ್ಲಿ ಒಬ್ಳೆ ಇಲ್ಲಿಂದ ಹೊರಡ್ತಾಳೆ. ಈಗ ಇವ್ರಿಗೆ ಪ್ಲಾನೆಟ್ ನ ಹೊರಗಿರೋ ಬೇರೆ ಫ್ಯಾಮಿಲಿ ಅವರ ವಾರ್ಶಿಪ್ ಇಂದ ಮೆಸೇಜ್ ಬರುತ್ತೆ, ಏನಂದ್ರೆ ಪಾಲ್ ಎಂಪರರ್ ಆಗೋದಕ್ಕೆ ನಮ್ಗೆ ಯಾರಿಗೂ ಒಪ್ಪಿಗೆ ಇಲ್ಲ ಅಂತ. ಅದಕ್ಕೆ ಪಾಲ್ ಈಗ ಏನು ಮಾಡಕ್ಕಾಗಲ್ಲ, ಬೇರೆ ದಾರಿ ಇಲ್ದಲೆ ಎಲ್ಲಾ ಫ್ಯಾಮಿಲಿ ಅವರನ್ನ ಸೋಲ್ಸಿ ತಾನೇ ಎಂಪರರ್ ಅಂತ ಪ್ರೂವ್ ಮಾಡೋಕೋಸ್ಕರ ಅವರ ಮೇಲೆ ಯುದ್ಧ ಸಾರೋಕೆ ಅಂತ ಹೊಡ್ತಾನೆ. ಲೀಸನ್ ಅಲ್ ಗೈಬ್ ಯಾವ ದಾರಿಯನ್ನ ತೋರಿಸ್ತಾರೋ ಅದೇ ಸರಿ ಅಂತ ಫ್ರೆಮೆನ್ಗಳು ಕೂಡ ಪಾಲ್ ನ ಜೊತೆ ಹೊಡ್ತಾರೆ. ಹೊಟ್ಟೆಯಲ್ಲಿರೋ ಪಾಲ್ ನ ತಂಗಿ ಜೆಸಿಕಾಗೆ ಕೇಳ್ತಾಳೆ ಏನ್ ನಡೀತಾ ಇದೆ ಅಂತ. ಅದಕ್ಕೆ ಜೆಸಿಕಾ, ನಿನ್ನ ಅಣ್ಣ ಇಡೀ ಬ್ರಹ್ಮಾಂಡದಲ್ಲಿ ಯುದ್ಧವನ್ನು ಶುರು ಮಾಡೋದಕ್ಕೆ ಹೋಗಿದ್ದಾನೆ ಅಂತ ಹೇಳ್ತಾಳೆ. ಇನ್ನೊಂದ್ ಕಡೆ ಪಾಲ್ ನ ಉದ್ದೇಶ ಸರಿ ಇಲ್ಲ ಅಂತ ಚಾನಿ ವಾಪಸ್ ಡೆಸರ್ಟ್ ಗೆ ಬಂದು ಥಂಪಿಂಗ್ ಡಿವೈಸ್ ನ ಇಟ್ಟು ಸ್ಯಾಂಡ್ ಬಾಂಬ್ ಬರೋದನ್ನ ಕಾಯ್ತಾ ಇದ್ದಾಳೆ. ಅದರ ಸವಾರಿ ಮಾಡ್ಕೊಂಡು ಎಲ್ಲೋ ಹೋಗೋದಕ್ಕೋಸ್ಕರ. ಆದ್ರೆ ಎಲ್ಲಿ ಹೋಗ್ತಾಳೆ ಅಂತ ತೋರ್ಸೋದಿಲ್ಲ. ಸೊ ಸ್ನೇಹಿತರೆ, ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ಸೊ ಸ್ನೇಹಿತರೆ, ನಿಮ್ಗೆ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದೇ ರೀತಿಯ ವಿಡಿಯೋವಿನೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಧನ್ಯವಾದಗಳು.